ನಮಸ್ಕಾರ ಮಕ್ಕಳ. ಇಂದಿನ ಕ್ಲಾಸಲ್ಲಿ ನಾವು ಮೋಷನ್ ಬಗ್ಗೆ ತಿಳ್ಕೊಂಡಿದ್ವಿ. ಮೋಷನ್ ಅಂದ್ರೆ ಏನು, ಮೋಷನ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ, ಅಂದ್ರೆ ಚಲನೆ ಅಂದ್ರೆ ಏನು, ಚಲನೆಯಲ್ಲಿ ಎಷ್ಟು ವಿಧಗಳಿದೆ ಅನ್ನೋದನ್ನ ನೋಡಿದ್ವಿ. ಸೊ ಇವತ್ತಿನ ತರಗತಿನಲ್ಲಿ ನಾವು ಅದ್ರ ಬೇಸಿಸ್ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಅದಕ್ಕೆ ಹೋಗೋಕ್ಕೂ ಮುಂಚೆ ಫಸ್ಟಿಗೆ ಮೋಷನ್ ಅಂದ್ರೆ ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಗೆ ಮೂವ್ ಆಗೋದಕ್ಕೆ ಎಷ್ಟೇ ಟೈಮ್ ತಗೊಳುತ್ತೆ ಅದನ್ನ ನಾವೇನಂತ ಹೇಳ್ತೀವಿ, ಚಲನೆ ಅಥವಾ ಮೋಷನ್ ಅಂತ ಹೇಳ್ತೀವಿ. ದ ಆಬ್ಜೆಕ್ಟ್ ಮೂವ್ ಫ್ರಮ್ ಒನ್ ಪೊಸಿಷನ್ ಟು ಅನದರ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ದಟ್ ವಿ ಕಾಲ್ ಇಟ್ ಆಸ್ ಮೋಷನ್. ಮೋಷನ್ ಅಲ್ಲಿ ಇನ್ನೇನ್ ತಿಳ್ಕೊಂಡಿದ್ವಿ ಅಂದ್ರೆ ಟೂ ಟೈಪ್ಸ್ ತಿಳ್ಕೊಂಡಿದ್ವಿ. ಮೋಷನ್ ಅಲ್ಲಿ ಟೂ ಟೈಪ್ಸ್ ಯಾವುದು ಅಂತ ಹೇಳಿದ್ರೆ ಯೂನಿಫಾರ್ಮ್ ಮೋಷನ್, ಇನ್ನೊಂದು ನಾನ್ ಯೂನಿಫಾರ್ಮ್ ಮೋಷನ್. ಏಕರೂಪ ಚಲನೆ ಅಥವಾ ಏಕರೂಪವಲ್ಲದ ಚಲನೆ. ಏಕರೂಪ ಚಲನೆ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿದ್ರೆ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ತಗೊಳ್ಳೋದನ್ನ ನಾವೇನ್ ಮಾಡ್ತೀವಿ, ಮೋಷನ್ ಆಗೋದನ್ನ ಅಂದ್ರೆ ಚಲನೆ ಮಾಡೋದನ್ನ ನಾವು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಅದೇ ರೀತಿನಲ್ಲಿ ಈಕ್ವಲ್ ಡಿಸ್ಟೆನ್ಸ್ ವಿತ್ ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಟೈಮ್ ಏನಿರುತ್ತೆ ಬೇರೆ ಇರುತ್ತೆ, ಅದನ್ನ ನಾವೇನ್ ಹೇಳ್ತೀವಿ, ಏಕರೂಪವಲ್ಲದ ಅಥವಾ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತೀವಿ. ಅದೇ ರೀತಿನಲ್ಲಿ ನಾವೇನ್ ಮಾಡಿದ್ವಿ, ಸ್ಪೀಡ್ ಅಂತ ನೋಡಿದ್ವಿ. ಸ್ಪೀಡ್ ಅಂತ ಹೇಳಿದ್ರೇನು, ಸ್ಪೀಡ್ ಅಥವಾ ಜವ ಅಂತ ಹೇಳಿದ್ರೆ ಸ್ಪೀಡ್ ಈಕ್ವಲ್ಸ್ ಟು ಟೋಟಲ್ ಡಿಸ್ಟೆನ್ಸ್ ಕವರ್ಡ್ divided by total time taken. ಒಂದು ಆಬ್ಜೆಕ್ಟ್ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟೇಕನ್ ನಾವೇನಂತ ಹೇಳ್ತೀವಿ, ಸ್ಪೀಡ್ ಅಂತ ಹೇಳ್ತೀವಿ. ಅದೇ ರೀತಿನಲ್ಲಿ ಡಿಸ್ಟೆನ್ಸ್ ಅಂತ ಹೇಳಿದ್ರೆ, ದೂರ ಅಂತ ಹೇಳಿದ್ರೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಎಷ್ಟು ಸ್ಪೀಡ್ ತಗೊಂಡಿರುತ್ತೆ ಅದನ್ನ ಟೈಮ್ ಜೊತೆ ಅಂದ್ರೆ ಸಮಯ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಡಿಸ್ಟೆನ್ಸ್ ಅಥವಾ ದೂರ ಸಿಗ್ತಾ ಹೋಗುತ್ತೆ. ಅದೇ ರೀತಿನಲ್ಲಿ ಟೈಮ್ ಅಂತ ಹೇಳಿದ್ರೆ ಟೈಮ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ. ಎಷ್ಟು ಡಿಸ್ಟೆನ್ಸ್ ತಗೊಂಡಿದೆ, ಯಾವ ಸ್ಪೀಡ್ ನಲ್ಲಿ ಹೋಗ್ತಿದೆ, ಇದನ್ನ ನಾವು ಡಿವೈಡ್ ಮಾಡಿದಾಗ ನಮ್ಗೆ ಏನ್ ಸಿಗ್ತಾ ಹೋಗುತ್ತೆ, ಸಮಯ ಅಥವಾ ಟೈಮ್ ಸಿಗುತ್ತೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಇದ್ರ ಆಧಾರನ ಇಟ್ಕೊಂಡು ಈ 3 ಫಾರ್ಮುಲಾಸ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಕೆಲವೊಂದಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡೋದಾದ್ರೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಸ್ಟೇಷನ್ ಇಸ್ 240 ಕಿಲೋಮೀಟರ್. ಅ ಟ್ರೈನ್ ಟೇಕ್ಸ್ 4 hours ಟು ಕವರ್ ದ ಡಿಸ್ಟೆನ್ಸ್. ಕ್ಯಾಲ್ಕುಲೇಟ್ ದ ಸ್ಪೀಡ್ ಆಫ್ ದ ಟ್ರೈನ್. ಮೊದಲು ಒಂದು ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಒಂದು ಸ್ಟೇಷನ್ ಇದೆ, ಒಂದು ಸ್ಟೇಷನ್ ಅಲ್ಲಿ ಟೂ ಸ್ಟೇಷನ್ಸ್ ಇದೆ. ಸೊ 2 ಸ್ಟೇಷನ್ ಡಿಸ್ಟೆನ್ಸ್ ಏನಿದೆ 240 ಕಿಲೋಮೀಟರ್ ಇದೆ. ಒಂದು ಟ್ರೈನ್ ಏನ್ ಮಾಡ್ತಿದೆ, ಒಂದು ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ ಹೋಗೋದಕ್ಕೆ 240 ಕಿಲೋಮೀಟರ್ ತಗೊಳ್ತಾ ಇದೆ, ಆಯ್ತಾ. ಸೊ 240 ಕಿಲೋಮೀಟರ್ ಎಷ್ಟು ಗಂಟೆನಲ್ಲಿ ಕವರ್ ಮಾಡ್ತಿದೆ ಅಂದ್ರೆ 4 hours ಅಲ್ಲಿ ಕವರ್ ಮಾಡ್ತಿದೆ. ಸೊ ಫಸ್ಟ್ ನಾವೇನ್ ಮಾಡೋಣ, ಗಿವನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಬೇಡ. ಗಿವನ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಗಿವನ್ ಏನಿದೆ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟೇಷನ್ ಏನ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟೇಷನ್ಸ್ ಈಕ್ವಲ್ಸ್ ಟು 240 ಕಿಲೋಮೀಟರ್ ಇದೆ. ಒಂದು ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ ಡಿಸ್ಟೆನ್ಸ್ ಎಷ್ಟಿದೆ, ದೂರ ಎಷ್ಟಿದೆ, 240 ಕಿಲೋಮೀಟರ್ ಇದೆ. ಟೈಮ್ ಟೇಕನ್ ಬೈ ದ ಟ್ರೈನ್ ಈಕ್ವಲ್ಸ್ ಟು 4 hours. ಸೊ ಡಿಸ್ಟೆನ್ಸ್ 240 ಕಿಲೋಮೀಟರ್ ಡಿಸ್ಟೆನ್ಸ್ ಏನಿದೆ ಅದನ್ನ ಕವರ್ ಮಾಡೋದಕ್ಕೆ ಟ್ರೈನ್ ಏನ್ ಮಾಡಿದೆ, 4 ಗಂಟೆ ಟೈಮ್ ತಗೊಂಡಿದೆ, 4 hours ತಗೊಂಡಿದೆ. ಸೊ ನಾವ್ ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ಪೀಡ್ ಆಫ್ ದ ಟ್ರೈನ್, ಆ ಟ್ರೈನ್ದು ಸ್ಪೀಡ್ ಎಷ್ಟು ವೇಗದಲ್ಲಿ ಅದು ಎಷ್ಟು ಜವದಲ್ಲಿ ಅದು ಡಿಸ್ಟೆನ್ಸ್ ನ ಕವರ್ ಮಾಡುತ್ತೆ ಅನ್ನೋದನ್ನ ನಾವು ಕಂಡುಹಿಡಿತಾ ಹೋಗ್ಬೇಕು. ಸೊ ಸ್ಪೀಡಿಗೆ ಫಾರ್ಮುಲಾ ಏನಿದೆ, ಸ್ಪೀಡ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್. ಬೈ ಟೈಮ್.
ಇಲ್ಲಿ ಡಿಸ್ಟೆನ್ಸ್ ಏನಿದೆ 240 ಕಿಲೋಮೀಟರ್ ಇದೆ. 240 ಕಿಲೋಮೀಟರ್ ಡಿವೈಡೆಡ್ ಬೈ ಟೈಮ್ ಎಷ್ಟು ತಗೊಂಡಿದೆ? 4 hours ತಗೊಂಡಿದೆ. ಸೊ ನಾವೇನ್ ಮಾಡ್ಬೇಕು? 4 ಇಂದ 240ನ ಡಿವೈಡ್ ಮಾಡ್ತಾ ಹೋಗ್ಬೇಕು. ಫೋರ್ 6 24 0. ಸೊ ಎಷ್ಟಾಯ್ತು? 6 ಕಿಲೋಮೀಟರ್ ಪರ್ ಅವರ್ ಆಯ್ತು. ಸೊ ಸ್ಪೀಡ್ ನಮಗೆ ಎಷ್ಟು ಸಿಕ್ತು ಅಂತ ಹೇಳಿದ್ರೆ 6 ಕಿಲೋಮೀಟರ್ ಪರ್ ಅವರ್. ಒಂದು ಟ್ರೈನ್ 60 ಕಿಲೋಮೀಟರ್. ಸೊ 0 ಇದ್ರಿಂದ ಇಲ್ಲಿ 0 ಬರ್ಕೊಂತೀವಿ. 60 ಕಿಲೋಮೀಟರ್ ಪರ್ ಅವರ್ ಆಯ್ತು. ಸೊ ಟ್ರೈನ್ ಒಂದ್ ಸ್ಟೇಷನ್ ಇನ್ನೊಂದ್ ಸ್ಟೇಷನ್ಗೆ ಹೋಗೋದಕ್ಕೆ ಎಷ್ಟು ಸ್ಪೀಡ್ ತಗೊಂಡಿದೆ? 240 ಕಿಲೋಮೀಟರ್ ಡಿಸ್ಟೆನ್ಸ್ ನ ಕವರ್ ಮಾಡೋದಕ್ಕೆ ಸ್ಪೀಡ್ ಎಷ್ಟು ತಗೊಂಡಿದೆ ಅಂತ ಹೇಳಿದ್ರೆ 60 ಕಿಲೋಮೀಟರ್ ಪರ್ ಅವರ್ ತಗೊಂಡಿದೆ. ಇದನ್ನ ನಾವು 60 ಕಿಲೋಮೀಟರ್ ಅವರ್ ಇನ್ವರ್ಸ್ ಅಂತನಾದ್ರೂ ಬರ್ಕೊಬಹುದು. ನ್ಯೂಮರೇಟರ್ ಅಲ್ಲಿ ಅವರ್ ಇರೋದ್ರಿಂದ ಅದು ಡಿನಾಮಿನೇಟರ್ ಅಲ್ಲಿ ಇರೋದ್ರಿಂದ ಅದು ನ್ಯೂಮರೇಟರ್ ಹೋದಾಗ ಏನಾಗುತ್ತೆ? ಹಾರ್ ಆಗುತ್ತೆ. ಆರ್ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ಪರ್ ಅವರ್ ಅಂತಾನೆ ಇಟ್ಕೊಳ್ಳೋಣ. ಸೊ 60 ಕಿಲೋಮೀಟರ್ ಪರ್ ಅವರ್ ಆಯ್ತು. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗೋಣ. ದ ರನ್ನರ್ ರನ್ಸ್ ಅಟ್ ದ ಸ್ಪೀಡ್ ಆಫ್ 12 ಕಿಲೋಮೀಟರ್ಸ್ ಪರ್ ಅವರ್. ಹೌ ಫಾರ್ ವಿಲ್ ದ ರನ್ನರ್ ಕವರ್ ಇನ್ 60 ಮಿನಿಟ್? ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ರನ್ನರ್ ಏನಿದ್ದಾನೆ ಅವನು 12 ಕಿಲೋಮೀಟರ್ಸ್ ಪರ್ ಅವರ್ 12 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಸ್ಪೀಡ್ ಎಷ್ಟು ತಗೊಂಡಿದ್ದಾನೆ ಅಂತ ಹೇಳಿದ್ರೆ 12 ಕಿಲೋಮೀಟರ್ ತಗೊಂಡಿದ್ದಾರೆ. ಸ್ಪೀಡ್ ಎಷ್ಟಿದೆ? ಸ್ಪೀಡ್ ಕೊಟ್ಬಿಟ್ಟಿದ್ದಾರೆ 12 ಕಿಲೋಮೀಟರ್ ಅಂತ. ಅವ್ರು ಏನ್ ಕಂಡುಹಿಡಿಬೇಕಂತ ಹೇಳಿದ್ರೆ 60 ಮಿನಿಟ್ ಅಲ್ಲಿ, ಅಂದ್ರೆ 60 ಮಿನಿಟ್ ಅಲ್ಲಿ ಅವರು ರನ್ನರ್ ಏನಿರ್ತಾರೆ ಅವ್ರು ಎಷ್ಟು ಕವರ್ ಮಾಡ್ತಾನೆ. ಅವರು ಓವರ್ ಆಲ್ ಏನ್ ಕೊಟ್ಬಿಟ್ಟಿದ್ದಾರೆ? ಸ್ಪೀಡ್ ಗಿವನ್ ಮಾಡ್ಬಿಟ್ಟಿದ್ದಾರೆ 12 ಕಿಲೋಮೀಟರ್ ಪರ್ ಅವರ್ ಅಂತ. ಪರ್ ಅವರ್ ಅಂತ ಹೇಳಿದ್ರೆ 1 hourಗೆ 12 ಕಿಲೋಮೀಟರ್ ಆಗೋಯ್ತು. ಸೊ ಅವ್ರು ಏನ್ ಕೇಳ್ತಿದ್ದಾರೆ? ಅಗೇನ್ ಆ ಡಿಸ್ಟೆನ್ಸ್ ನ ಕವರ್ ಮಾಡೋದಕ್ಕೆ 60 ಮಿನಿಟ್ಗೆ ಎಷ್ಟು ಮಾಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಗಿವನ್ ಏನಿರುತ್ತೆ ಅದನ್ನ ಬರ್ಕೊಂತ ಹೋಗ್ಬೇಕು. ಫಸ್ಟ್ ನಮಗೆ ಗಿವನ್ ಏನ್ ಕೊಟ್ಟಿದ್ದಾರೆ? ಸ್ಪೀಡ್ ಆಫ್ ದ ರನ್ನರ್. ರನ್ನರ್ದು ಸ್ಪೀಡ್ ಏನ್ ಕೊಟ್ಟಿದ್ದಾರೆ ಬರ್ಕೊಂಬೇಡ. ಸ್ಪೀಡ್ ಆಫ್ ದ ರನ್ನರ್. ಸ್ಪೀಡ್ ಆಫ್ ದ ರನ್ನರ್ ಎಷ್ಟು ಕೊಟ್ಟಿದ್ದಾರೆ? 12 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ಆಯ್ತಾ? ಅದೇ ರೀತಿನಲ್ಲಿ ಹೌ ಫಾರ್ ವಿಲ್ ದ ರನ್ನರ್ ಕವರ್ ಇನ್ 60 ಮಿನಿಟ್. 60 ಮಿನಿಟ್ ಅಂತ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದೇನಾಗುತ್ತೆ? ಟೈಮ್ ಆಗುತ್ತೆ. ಸೊ ಟೈಮ್ ಈಕ್ವಲ್ಸ್ ಟು 60 ಮಿನಿಟ್ ಆಯ್ತು. ಸೊ ನಾವಿಲ್ಲಿ ಏನ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಹೌ ಫಾರ್ ವಿಲ್ ರನ್ನರ್ ಕವರ್, ಅವರು ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿದ್ದಾರೆ ಅನ್ನೋದನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅನ್ನುವಂಥದ್ದನ್ನ ಕಂಡುಹಿಡಿಬೇಕಾಗುತ್ತೆ, ಅಂದ್ರೆ ದೂರವನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಡಿಸ್ಟೆನ್ಸ್ಗೆ ಫಾರ್ಮುಲಾ ಏನು? ಡಿಸ್ಟೆನ್ಸ್ಗೆ ಫಾರ್ಮುಲಾ ಏನ್ ಬರುತ್ತೆ? ಸ್ಪೀಡ್ ಇಂಟು ಟೈಮ್ ಬರುತ್ತೆ. ಅದಕ್ ಮುಂಚೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಗಮನಿಸಬಹುದು, ಸ್ಪೀಡ್ ಆಫ್ ದ ರನ್ನರ್ ಏನ್ ಕೊಟ್ಟಿದ್ದಾರೆ? 12 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ಬಟ್ ನಮಗೆ ಇಲ್ಲಿ ಟೈಮ್ ಏನ್ ಕೊಟ್ಟಿದ್ದಾರೆ? 60 ಮಿನಿಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಮಿನಿಟ್ ಅಲ್ಲಿ ಕೊಟ್ಟಿರೋದ್ರಿಂದ ನಾವೇನ್ ಮಾಡೋಣ? ಫಸ್ಟ್ ಅದನ್ನ ಅವರಿಗೆ ಕನ್ವರ್ಟ್ ಮಾಡ್ಕೊಂಬೇಡ. ಸೊ ಫಸ್ಟ್ ಕನ್ವರ್ಟ್ ಟೈಮ್ ಅಂದ್ರೆ ಮಿನಿಟ್ ಟು hours. ಸೊ ಅವಾಗ ಏನಾಗುತ್ತೆ? 60 ಮಿನಿಟ್. ಸೊ 60 ಮಿನಿಟ್. ಸೊ 60 ಮಿನಿಟ್ ಈಕ್ವಲ್ಸ್ ಟು ಎಷ್ಟು ಅವರ್ ಆಗುತ್ತೆ? 1 hour. 1 hour ಈಕ್ವಲ್ ಟು 60 ಮಿನಿಟ್ ಆಯ್ತು. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕು? ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಬೇಕು. ಕ್ಯಾಲ್ಕುಲೇಟ್ ಡಿಸ್ಟೆನ್ಸ್. ನಾನು ಆಗ್ಲೇ ಫಸ್ಟ್ ಫಾರ್ಮುಲಾ ಬರೆದಿದ್ದೆ ಏನಂತ? ಸ್ಪೀಡ್ ಇಂಟು ಟೈಮ್. ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು? ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಇಲ್ಲಿ ನಮ್ಗೆ ಸ್ಪೀಡ್ ಏನ್ ಕೊಟ್ಟಿದ್ದಾರೆ? 12 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ಅದೇ ರೀತಿನಲ್ಲಿ ನಮ್ಗೆ ಟೈಮ್ ಏನ್ ಸಿಕ್ಕಿದೆ ಅದನ್ನ ನಾವೇನ್ ಮಾಡಿದ್ವಿ? ಅವರಿಗೆ ಕನ್ವರ್ಟ್ ಮಾಡಿದಾಗ ಟೈಮ್ ಏನ್ ಸಿಕ್ಕಿ 60 ಮಿನಿಟ್ ಇಂದ ಅವರಿಗೆ ಕನ್ವರ್ಟ್ ಮಾಡಿದಾಗ ಟೈಮು ಟಿ ಈಕ್ವಲ್ಸ್ ಟು ಏನಾಯ್ತು? 1 hour ಆಯ್ತು.
ಇಂಟು 1 hour ಬರ್ಕೊಂತೀವಿ. ಸೊ 12 ಕಿಲೋಮೀಟರ್ ಪರ್ ಅವರ್ ಇಂಟು 1 hour ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಡಿಸ್ಟೆನ್ಸ್ ಅಂತ ಹೇಳಿದ್ರೆ 12 ಕಿಲೋಮೀಟರ್ ಪರ್ ಅವರ್. ನಾ ಆಗ್ಲೇ ಹೇಳ್ದೆ ಇದನ್ನ ನೀವು 12 ಕಿಲೋಮೀಟರ್ ಪರ್ ಅವರ್ ಆದ್ರೂ ಬಿಡ್ತೀರಾ ಅಥವಾ ಕಿಲೋಮೀಟರ್ ಆರ್ ಇನ್ವರ್ಸ್ ಅಂತನಾದ್ರೂ ಬರ್ಕೊಬಹುದು. ಸೊ ಅಲ್ಲಿಗೆ ನಮ್ಗೆ ಡಿಸ್ಟೆನ್ಸ್ ಏನ್ ಬಂತು, ಡಿಸ್ಟೆನ್ಸ್ ಡಿ ಈಕ್ವಲ್ಸ್ ಟು 12 ಕಿಲೋಮೀಟರ್ ಪರ್ ಅವರ್. ಸೊ ಒಂದು ರನ್ನರು 60 ಮಿನಿಟ್ ಅಲ್ಲಿ ಕವರ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂತಾನೆ, ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡ್ತಾನೆ ಅಂತ ಹೇಳಿದ್ರೆ ಸೇಮ್ ಸ್ಪೀಡ್ ಏನಿರುತ್ತೆ ಅಷ್ಟೇ 12 ಕಿಲೋಮೀಟರ್ ಪರ್ ಅವರ್ ಅಷ್ಟು ಟೈಮ್ ಡಿಸ್ಟೆನ್ಸ್ ನ ತೆಗೆದುಕೊಳ್ತಾನೆ. ಸೊ ಇದು ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡೋದು. ಸೊ ಹಿಂದಿನ ಪ್ರಾಬ್ಲಮ್ ಅಲ್ಲಿ ನಾವು ಫಸ್ಟ್ ಸ್ಪೀಡ್ ನ ಅಂತ ಹೇಳಿದ್ರೆ ಜವವನ್ನ ಫೈಂಡ್ ಔಟ್ ಮಾಡಿದ್ವಿ. ಅದೇ ತರ ಈ ಪ್ರಾಬ್ಲಮ್ ಅಲ್ಲಿ ನಾವು ಡಿಸ್ಟೆನ್ಸ್ ಅಂತ ಹೇಳಿದ್ರೆ ದೂರವನ್ನ ಫೈಂಡ್ ಔಟ್ ಮಾಡಿದೀವಿ. ನೆಕ್ಸ್ಟ್ ಪ್ರಾಬ್ಲಮ್ ಆದ್ರೆ a bike travels a distance of 240 km at a speed of 60 km per hour. How long will it take for a bike to complete the journey? ಇಲ್ಲಿ ಕ್ವೆಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಬ್ಬ ಬೈಕ್ ಟ್ರಾವೆಲರ್ ಇರ್ತಾನೆ, ಅವನು ಒಂದು ಬೈಕ್ ಟ್ರಾವೆಲ್ ಮಾಡ್ತಾ ಇರುವಾಗ 240 ಕಿಲೋಮೀಟರ್ ಡಿಸ್ಟೆನ್ಸ್ ನ ಕವರ್ ಮಾಡ್ತಾನೆ ವಿತ್ ಸ್ಪೀಡ್ ಎಷ್ಟು ಅಂತ ಹೇಳಿದ್ರೆ 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ. ಅವರು ಆ ಜರ್ನಿನ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ತಾನೆ ಅನ್ನೋಂಥದ್ದು ನಾವೇನ್ ಮಾಡ್ಬೇಕು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಓಕೆನಾ, ಇಲ್ಲಿ ಫಸ್ಟ್ ಏನ್ ಮಾಡೋಣ, ಗಿವನ್ ಏನೇನ್ ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನ ಬರ್ಕೊಂಬೇಡ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಹೌದಾ. ಬೈಕ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್, ಡಿಸ್ಟೆನ್ಸ್ ಎಷ್ಟಿದೆ 240 ಕಿಲೋಮೀಟರ್ ಇದೆ. ಕಿಲೋಮೀಟರ್ ಆಯ್ತು. ಅದೇ ರೀತಿಯಲ್ಲಿ ಇನ್ನೇನ್ ಕೊಟ್ಟಿದ್ದಾರೆ, ಸ್ಪೀಡ್ ಕೊಟ್ಟಿದ್ದಾರೆ. ಸೊ ಸ್ಪೀಡ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ, 60 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವರು 240 ಕಿಲೋಮೀಟರ್ ವಿತ್ ಸ್ಪೀಡ್ 60 ಕಿಲೋಮೀಟರ್ ಅಲ್ಲಿ 240 ಕಿಲೋಮೀಟರ್ ಡಿಸ್ಟೆನ್ಸ್ ನ ಕವರ್ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಟೈಮ್ ತೆಗೆದುಕೊಳ್ತಾರೆ ಅನ್ನೋಂಥದ್ದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಟೈಮ್ಗೆ ನಾನು ಆಗ್ಲೇ ಫಾರ್ಮುಲಾ ಹೇಳಿದೆ, ಟು ಕ್ಯಾಲ್ಕುಲೇಟ್ ಟೈಮ್ ಡಿಸ್ಟೆನ್ಸ್, ಫಾರ್ಮುಲಾ ಏನು, ಟೈಮ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಏನ್ ಕೊಟ್ಟಿದ್ದಾರೆ, 240 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 60, ಇದು ಕಿಲೋಮೀಟರ್ ಅಲ್ಲಿ ಇದೆ, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ. ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ಟೈಮ್ ಟಿ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ನಾವೀಗ ಏನ್ ಮಾಡೋಣ, 240 ನಲ್ಲಿ 60 ಇಂದ 240 ನ ಡಿವೈಡ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಈಸಿಯಾಗಿ 0 0 ಕ್ಯಾನ್ಸಲ್ ಮಾಡಿದ್ರೆ 6 1s 6 4s, ಸೊ 6 4s ಎಷ್ಟಾಯ್ತು, 24 ಆಯ್ತು. ಸೊ 24, ಹಾಗೆ ಕಿಲೋಮೀಟರ್ ಕ್ಯಾನ್ಸಲ್ ಆದ್ರೆ ಮಿಕ್ಕೊಳ್ಳೋದೇನು, ಅವರ್ಸ್. ಸೊ ಟೈಮ್ ಎಷ್ಟು ತೆಗೆದುಕೊಳ್ತಾನೆ ಒಬ್ಬ ಬೈಕ್ ಟ್ರಾವೆಲರ್ 240 ಕಿಲೋಮೀಟರ್ 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ 240 ಕಿಲೋಮೀಟರ್ ದೂರವನ್ನ ಕವರ್ ಮಾಡ್ಬೇಕು ಅಂತ ಹೇಳಿದ್ರೆ ಅವನು 24 hour ಟೈಮ್ ನ ತೆಗೆದುಕೊಳ್ತಾನೆ. ಸೊ ಇಲ್ಲಿ ಫಸ್ಟ್ ಏನ್ ಗಿವನ್ ಕೊಟ್ಟಿದ್ರು ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಅವ್ರಿಗೆ ಕೊಟ್ಬಿಟ್ಟಿದ್ರು 240 ಕಿಲೋಮೀಟರ್ ಅಂತ. ಅದೇ ರೀತಿನಲ್ಲಿ ಸ್ಪೀಡ್ ಕೊಟ್ಟಿದ್ರು 60 ಕಿಲೋಮೀಟರ್. ದೆನ್ ನಾವೇನ್ ಮಾಡಿದ್ವಿ, ಟೈಮ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿತ್ತು, ಹಾಗಾಗಿ ಡಿಸ್ಟೆನ್ಸ್ ಬೈ ಸ್ಪೀಡ್ ಫಾರ್ಮುಲಾ ಹಾಕಿದ್ವಿ. ಟೈಮ್ದು ಫಾರ್ಮುಲಾ ಡಿಸ್ಟೆನ್ಸ್ ಬೈ ಟೈಮ್ ಸ್ಪೀಡ್ ಅಂತ ಹಾಕಿದ್ವಿ. ಸೊ ಡಿಸ್ಟೆನ್ಸ್ ಏನ್ ಕೊಟ್ಟಿದ್ರು, 240 ಕಿಲೋಮೀಟರ್ ಕೊಟ್ಟಿದ್ರು. ಅದೇ ರೀತಿನಲ್ಲಿ ಸ್ಪೀಡ್ ಏನ್ ಕೊಟ್ಟಿದ್ರು, 60 ಕಿಲೋಮೀಟರ್ ಕ್ವೆಶನ್ ಎಲ್ಲ ಗಿವನ್ ಮಾಡಿದ್ರು. ಸೊ ನಾವೇನ್ ಮಾಡ್ಬೇಕಿತ್ತು, ಟೈಮ್ ನ ಫೈಂಡ್ ಔಟ್ ಮಾಡ್ಬೇಕಿತ್ತು. ಟೈಮ್ ನ ಫೈಂಡ್ ಔಟ್ ಮಾಡೋದಕ್ಕೆ ಟಿ ಇಸ್ ಈಕ್ವಲ್ ಟು ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನ್ ಆನ್ಸರ್ ಸಿಗುತ್ತೆ, 24 hours. ಸೊ ಟೈಮ್ 24 hours ನ ತೆಗೆದುಕೊಳ್ತಾನೆ. ಇದು ಸೇಮ್ ಸಿಮಿಲರ್ ಪ್ರಾಬ್ಲಮ್ ಇದೆ. ಹಿಂದಿನ ಪ್ರಾಬ್ಲಮ್ ನೀವೇನ್ ನೋಡಿದ್ರಿ ಅದೇ ತರ. ಬೈಕ್ ಟ್ರಾವೆಲರ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಆಫ್ 320 ಕಿಲೋಮೀಟರ್ ಅಟ್ ಅ ಸ್ಪೀಡ್ ಆಫ್ 80 ಕಿಲೋಮೀಟರ್ ಪರ್ ಅವರ್. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನಿತ್ತು,
240 ಕಿಲೋಮೀಟರ್ ಇತ್ತು. ಅದೇ ರೀತಿಯಲ್ಲಿ ಇಲ್ಲಿ 320 ಕಿಲೋಮೀಟರ್ ಕೊಟ್ಟಿದ್ದಾರೆ. ಅಲ್ಲಿ ಸ್ಪೀಡ್ ಏನಿತ್ತು 60 ಕಿಲೋಮೀಟರ್ ಇತ್ತು. ಇಲ್ಲಿ 80 ಕಿಲೋಮೀಟರ್. ಇಲ್ಲಿ ಏನು ಅಂದ್ರೆ ಒಬ್ಬ ಬೈಕ್ ಟ್ರಾವೆಲರ್ 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ 320 ಕಿಲೋಮೀಟರ್ ಡಿಸ್ಟೆನ್ಸ್ ನ ಕವರ್ ಮಾಡ್ತಾನೆ. ಬಟ್ ಎಷ್ಟು ಟೈಮ್ ಅಲ್ಲಿ ಕವರ್ ಮಾಡ್ತಾನೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕು. ಲಾಸ್ಟ್ ಸೇಮ್ ಪ್ರಾಬ್ಲಮ್ ಏನ್ ಮಾಡಿದ್ರಿ ಅದೇ ರೀತಿನಲ್ಲಿ ಗಿವನ್ ಬರ್ಕೊಂಡು ಟೈಮ್ ಏನ್ ಫಾರ್ಮುಲಾ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಫಾರ್ಮುಲಾ ಹಾಕೊಂತೀರಾ. ಗಿವನ್ ಕೊಟ್ಬಿಟ್ಟಿದ್ದಾನೆ ಡಿಸ್ಟೆನ್ಸ್ ಏನು 320 ಅಂತ, ಡಿವೈಡೆಡ್ ಬೈ 80 ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಇದು ಹೋಮ್ ವರ್ಕ್ ಪ್ರಾಬ್ಲಮ್. ಟೈಮ್ ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟ್ ಮೂವ್ ಆದ್ರೆ, ದ ಓಡೋಮೀಟರ್ ಆಫ್ ದ ಕಾರ್ ರೀಚ್ 2000 kilometer at the start of a trip and 2400 kilometer at the end of the trip. ಓಡೋಮೀಟರ್ ಅಂತ ಹೇಳಿದ್ರೆ ಇದು ಒಂದು ಡಿವೈಸ್ ಅಷ್ಟೇ. ಏನ್ ಡಿವೈಸ್ ಅಂತ ಹೇಳಿದ್ರೆ ಕಾರಲ್ಲಿ ಇರುತ್ತೆ. ಕಾರ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅನ್ನೋದನ್ನ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡುವಂತ ಡಿವೈಸ್ ನ ನಾವು ಓಡೋಮೀಟರ್ ಅಂತ ಹೇಳ್ತೀವಿ. ಇಲ್ಲಿ ಪಿಕ್ಚರ್ ಏನ್ ಕಾಣಿಸ್ತಿದೆ ಅದು ಓಡೋಮೀಟರ್ ಈ ರೀತಿನಲ್ಲಿ ಇರುತ್ತೆ. ನೀವು ಕಾರ್ಗಳಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು, ಇದೇ ರೀತಿ ಇರುತ್ತೆ. ಇಲ್ಲಿ ಏನು ಅಂತ ಹೇಳಿದ್ರೆ ಮೀಟರ್ ಪರ್ ಅವರ್, ನಾವೆಷ್ಟು ಮೀಟರ್ ಹೋಗಿದೀವಿ, 1 ಗಂಟೆಗೆ ಎಷ್ಟು ಮೀಟರ್ ನ ಟ್ರಾವೆಲ್ ಮಾಡಿದೀವಿ ಅಂತ ಕೂಡ ಫೈಂಡ್ ಔಟ್ ಮಾಡ್ಬೋದು. ಅದೇ ರೀತಿನಲ್ಲಿ ಮೇಲ್ ನೋಡಿದ್ರೆ ಕಿಲೋಮೀಟರ್ ಪರ್ ಅವರ್ ಕೂಡ ಇದೆ. ಸೊ 1 ಗಂಟೆಗೆ ಎಷ್ಟು ಕಿಲೋಮೀಟರ್ ನ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೀವಿ ಅನ್ನೋದನ್ನ ಕೂಡ ನೋಡ್ಬೋದು. ಸೊ ಓಡೋಮೀಟರ್ ಅಂತ ಹೇಳಿದ್ರೆ ಇದು ಒಂದು ಕಾರಲ್ಲಿ ಇರುವಂತ ಇನ್ಸ್ಟ್ರೂಮೆಂಟ್ ಡಿವೈಸ್ ಆಗಿರುತ್ತೆ. ಅದ್ರಲ್ಲಿ ನಾವೇನ್ ಮೆಜರ್ ಮಾಡ್ತೀವಿ ಅಂತ ಹೇಳಿದ್ರೆ ಕಾರ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಈ ಓಡೋಮೀಟರ್ ನ ಯೂಸ್ ಮಾಡ್ತೀವಿ. ಇಲ್ಲೂ ಕೂಡ ಓಡೋಮೀಟರ್ದು ರೀಡಿಂಗ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ಕಾರ್ ಸ್ಟಾರ್ಟಿಂಗ್ ಅಲ್ಲಿ 2000 ಕಿಲೋಮೀಟರ್ ರೀಡಿಂಗ್ ಅಲ್ಲಿ ಇದೆ, ಆಯ್ತಾ. ಅದು ಎಂಡ್ ಆಗುವಾಗ ಎಷ್ಟು ಕಿಲೋಮೀಟರ್ ರೀಡಿಂಗ್ ಅಲ್ಲಿ ಇದೆ 2400 ಕಿಲೋಮೀಟರ್. ಸ್ಟಾರ್ಟ್ ಟ್ರಿಪ್ ಎಷ್ಟಿದೆ 2000 ಇದೆ, ಎಂಡ್ ಟ್ರಿಪ್ ಎಷ್ಟಿದೆ 2400 ಇದೆ, ಆಯ್ತಾ. ಸೊ ಈ ಟ್ರಿಪ್ ನ ಕವರ್ ಮಾಡೋದಕ್ಕೆ ಅದು ಎಷ್ಟು ಟೈಮ್ ತಗೊಳ್ತಿದೆ ಅಂತ ಹೇಳಿದ್ರೆ 8 hours ಟೈಮ್ ತಗೊಳುತ್ತೆ. ಅಂದ್ರೆ 2000 ಕಿಲೋಮೀಟರ್ ಇಂದ 2400 ಕಿಲೋಮೀಟರ್ ಹೋಗೋದಕ್ಕೆ 8 hours ತಗೊಳುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ದ ಆವರೇಜ್ ಸ್ಪೀಡ್ ಆಫ್ ದ ಕಾರ್ ಇನ್ ಕಿಲೋಮೀಟರ್ ಪರ್ ಅವರ್ ಅಂಡ್ ಮೀಟರ್ ಪರ್ ಸೆಕೆಂಡ್. ಇಲ್ಲಿ 2 ಟೈಪ್ ತರ ಕೇಳಿದ್ರೆ, ಅಂದ್ರೆ ಒಂದೇ ಕ್ವೆಶನ್ಗೆ ಯೂನಿಟ್ ಮಾತ್ರ ನೀವೇನ್ ಮಾಡ್ಬೇಕು, ಒಂದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕಂಡುಹಿಡಿಬೇಕು, ಇನ್ನೊಂದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕಂಡುಹಿಡಿಬೇಕು. ಇಲ್ಲಿ ಇನ್ನೊಂದೇನು ಆವರೇಜ್ ಸ್ಪೀಡ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟೈಮ್ ಟೇಕನ್. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿರ್ತೀವಿ ಡಿವೈಡೆಡ್ ಬೈ ಟೋಟಲ್ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಆಗಿರುತ್ತೆ. ಇದಿಷ್ಟು ಕ್ವೆಶನ್. ನಾವು ಫಸ್ಟ್ ಕ್ವೆಶನ್ ಅನಲೈಸ್ ಮಾಡಿ ಅದಾದ್ಮೇಲೆ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇದಿಷ್ಟು ಕ್ವೆಶನ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಫಸ್ಟ್ ನಾವೇನ್ ಮಾಡ್ಬೇಕು, ಗಿವನ್ ಬರ್ಕೊಬೇಕು. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಸೊ ಗಿವನ್ ಏನಿದೆ, ಫಸ್ಟ್ ಸ್ಟಾರ್ಟ್ ಪಾಯಿಂಟ್ ಇದೆ. ಸ್ಟಾರ್ಟ್ ಪಾಯಿಂಟ್ ಏನಿದೆ, ಸ್ಟಾರ್ಟ್ ಪಾಯಿಂಟ್ ಅಥವಾ ಸ್ಟಾರ್ಟ್ ರೀಡ್ ಅಂತ ತಗೊಂಡ್ರೆ ನಾವು 2000 ಕಿಲೋಮೀಟರ್ ಇದೆ, ಹೌದಾ. ಅದೇ ರೀತಿನಲ್ಲಿ ಎಲ್ಲಿಗೆ ಎಂಡ್ ಆಗುತ್ತೆ, ಎಷ್ಟು ಕಿಲೋಮೀಟರ್ ಆದ್ಮೇಲೆ ಕಾರ್ ಎಂಡ್ ಆಗ್ತಿದೆ ಅಂತ ಹೇಳಿದ್ರೆ 2004 ಕಿಲೋಮೀಟರ್ ಆದ್ಮೇಲೆ, ಅಂದ್ರೆ ಈಗ ಮನೆಯಿಂದ 2000 ಕಿಲೋಮೀಟರ್ ಓಡೋಮೀಟರ್ ಅಲ್ಲಿ 2000 ಕಿಲೋಮೀಟರ್ ತೋರಿಸ್ತಿರುತ್ತೆ. ಸೊ 2400 ಕಿಲೋಮೀಟರ್ ಹೋದಾಗ ಅದು ನಾವೆಲ್ಲ ಒಂದ್ ಕಡೆ ಸ್ಟಾಪ್ ಮಾಡ್ತೀವಿ. ಸೊ ಅಲ್ಲಿಂದ ಅಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಆದಂಗಾಯ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ ಅನ್ನೋದಕ್ಕೆ ಡಿಸ್ಟೆನ್ಸ್ ಕವರ್ಡ್ ಬೈ ದ ಕಾರ್. ಫಸ್ಟ್ ನಾವೇನ್ ಮಾಡ್ಬೇಕು, ಇದೆರಡು ಸೇರಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕೆ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಎಂಡ್ ಪಾಯಿಂಟ್ ಏನಿರುತ್ತೆ ಅಂದ್ರೆ 2400 ಕಿಲೋಮೀಟರ್ ಇದೆ ಮೈನಸ್ ಸ್ಟಾರ್ಟ್ ಪಾಯಿಂಟ್ ಮಾಡ್ತೀರಾ 2000 ಕಿಲೋಮೀಟರ್. ಇಲ್ಲಿಂದ ಅಲ್ಲಿವರೆಗೂ ಹೋಗಿ ತಲುಪೋದಿಕ್ಕೆ ಅಂತ ಹೇಳ್ತೀವಲ್ಲ, ಸೊ ಅದ್ರದ್ದು ಡಿಸ್ಟೆನ್ಸ್ ಎಷ್ಟಿದೆ, ನಡುವೆ ಎಷ್ಟು ಕಾರ್ ಟ್ರಾವೆಲ್ ಮಾಡಿದೆ ಟೋಟಲ್ ಡಿಸ್ಟೆನ್ಸ್ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಎಂಡ್ ಪಾಯಿಂಟ್ ನ ಮತ್ತೆ ಸ್ಟಾರ್ಟ್ ಪಾಯಿಂಟ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂತೀವಿ ಫಸ್ಟ್. ಸೊ 2400 ಮೈನಸ್ 2000 ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ 400 ಕಿಲೋಮೀಟರ್ ಸಿಗುತ್ತೆ. ಸೊ ಇದೇನಾಗುತ್ತೆ, ಇದು
ಡಿಸ್ಟೆನ್ಸ್ ಆಗುತ್ತೆ. ಆಯ್ತಾ? ಏನಕ್ಕೆ ನಾನು ಈ ಡಿಸ್ಟೆನ್ಸ್ ತಗೊಂಡಿದ್ದೀನಿ ಅಂತ ಇನ್ನೊಂದ್ಸಲ ಹೇಳ್ತೀನಿ. ಫಸ್ಟ್ ಏನು ಅವ್ರು ಗಿವನ್ ಏನ್ ಮಾಡಿದ್ದಾರೆ, ಓಡೋಮೀಟರ್ ಅಲ್ಲಿ ಮೆಜರ್ಮೆಂಟ್, ಓಡೋಮೀಟರ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಒಂದು ಇನ್ಸ್ಟ್ರೂಮೆಂಟ್ ಅಂತ. ಈ ಕಾರಲ್ಲಿ ಓಡೋಮೀಟರ್ ಇರುತ್ತಲ್ಲ, ಆ ಕಾರ್ದು ಮೆಜರ್ ಏನಿದೆ ಅನ್ನೋದನ್ನ ತಗೊಂಡಿದ್ದಾರೆ, ಎಷ್ಟು ಟ್ರಾವೆಲ್ ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಪಾಯಿಂಟ್ ಮನೆ ಹತ್ರ ಇದ್ದಾಗ ಅದು 2000 ಕಿಲೋಮೀಟರ್ ತೋರಿಸ್ತಿರುತ್ತೆ ಓಡೋಮೀಟರ್ ಅಲ್ಲಿ. ಸೊ ಕೆಲವೊಂದಷ್ಟು ಈಗ 400 ಕಿಲೋಮೀಟರ್ ಆದ್ಮೇಲೆ ಏನ್ ತೋರಿಸ್ಬೇಕದು ಆಡ್ ಆಗ್ಬೇಕಲ್ವಾ, 2000ಗೆ 400 ಆಡ್ ಆದಾಗ 2400 ತೋರಿಸುತ್ತೆ. ಅದು ಎಂಡ್ ಪಾಯಿಂಟ್ ಆಯ್ತು. ನೀವ್ ಹಂಗಾದ್ರೂ ಕೌಂಟ್ ಮಾಡಿ, ಅಥವಾ ಹಂಗ್ ಗೊತ್ತಾಗಲ್ಲ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಸ್ಟಾರ್ಟ್ ಪಾಯಿಂಟ್ ಏನಿದೆ ಬರ್ಕೊಂಡ್ಬಿಟ್ಟು ಎಂಡ್ ಪಾಯಿಂಟ್ ಬರ್ಕೊಂತೀರಾ. ಅದೆರಡದು ಡಿಫ್ರೆನ್ಸ್ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ, ಎಷ್ಟು ಕವರ್ ಮಾಡಿದೆ ಅನ್ನೋದು. ಸೊ ಡಿಸ್ಟೆನ್ಸ್ ಗೊತ್ತಾಯ್ತು. ಡಿಸ್ಟೆನ್ಸ್ ಹೆಂಗ್ ಗೊತ್ತಾಯ್ತು ಅಂತ ಹೇಳಿದ್ರೆ 400 ಕಿಲೋಮೀಟರ್ ಬಂತು. ಸೊ ನೆಕ್ಸ್ಟ್ ಗೆ ನಾವೇನ್ ಮಾಡ್ಬೇಕು, ಆವರೇಜ್ ಸ್ಪೀಡ್ ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕೆ ಮುಂಚೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ, ಎಷ್ಟು ಟೈಮ್ ಅಲ್ಲಿ ಕಾರು ಕವರ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಟ್ರಿಪ್ ನ ಹೋಗೋದಿಕ್ಕೆ ಅವ್ರಿಗೆ ಎಷ್ಟು ಟೈಮ್ ಬೇಕು ತಗೊಂಡಿದೆ ಅಂತ ಹೇಳಿದ್ರೆ 8 hours ತಗೊಂಡಿದೆ. ಸೊ ಅಲ್ಲಿಗೆ ಟೈಮ್ ಈಕ್ವಲ್ಸ್ ಟು ಏನಾಯ್ತು, 8 hours ಆಯ್ತು. ಅಲ್ಲಿಗೆ ನಮ್ಗೆ ಏನೇನ್ ಸಿಕ್ಕಿದೆ, ಟೋಟಲ್ ಡಿಸ್ಟೆನ್ಸ್ ಕವರ್ ಬೈ ದ ಕಾರ್ ಸಿಕ್ತು ಎಷ್ಟು, 400 ಕಿಲೋಮೀಟರ್. ಟೋಟಲ್ ಟೈಮ್ ಟೇಕನ್ ಬೈ ದ ಕಾರ್ ಎಷ್ಟಾಯ್ತು, 8 hour ಆಯ್ತು. ಸೊ ನಾವು ಆವರೇಜ್ ಸ್ಪೀಡ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಆವರೇಜ್ ಸ್ಪೀಡ್. ಯಾವ್ದು ಆವರೇಜ್ ಸ್ಪೀಡ್ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ಕಾರ್ದು ಆವರೇಜ್ ಸ್ಪೀಡ್ ಕಂಡುಹಿಡಿತೀವಿ. ಆವರೇಜ್ ಸ್ಪೀಡ್ ಆಫ್ ದ ಕಾರ್ ಈಕ್ವಲ್ಸ್ ಟು, ಫಾರ್ಮುಲಾ ಏನಿದೆ ಆವರೇಜ್ ಸ್ಪೀಡಿಗೆ ಅಂತ ಹೇಳಿದ್ರೆ, ಟೋಟಲ್ ಡಿಸ್ಟೆನ್ಸ್ traveled by the car ಅಥವಾ traveled ಅಥವಾ covered, total distance covered divided by total time taken. ಸೊ ಆವರೇಜ್ ಸ್ಪೀಡ್ ಆಫ್ ದ ಕಾರ್ ಏನು, ಟೋಟಲ್ ಡಿಸ್ಟೆನ್ಸ್, ಎಷ್ಟು ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡ್ತು ಅಥವಾ ಟ್ರಾವೆಲ್ ಮಾಡಿದೆ, ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್, ಎಷ್ಟು ಟೈಮ್ ತಗೊಂಡಿದ್ದೆ. ಇದೇನಾಗುತ್ತೆ, ಆವರೇಜ್ ಸ್ಪೀಡ್ ಫಾರ್ಮುಲಾ ಆಯ್ತು. ನಮ್ಗೆ ಇಲ್ಲಿ ಆಲ್ರೆಡಿ ಗೊತ್ತಿದೆ, ಏನಂತ ಗೊತ್ತಿದೆ, ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದೆ ಅಂತ ಗೊತ್ತಿದೆ, 400 ಕಿಲೋಮೀಟರ್ ಗೊತ್ತಿದೆ. ಸೊ ನಾವೇನ್ ಮಾಡ್ತೀವಿ, 400 ಕಿಲೋಮೀಟರ್ ಬರ್ಕೊಳ್ಳೋಣ, ಡಿವೈಡೆಡ್ ಬೈ ಟೈಮ್ ಟೇಕನ್ ಏನಂತ ತಗೊಂಡಿದೀವಿ, 8 hours ಅಂತ ತಗೊಂಡಿದೀವಿ. ಹೌದಾ? ಸೊ ಅದನ್ನು ಬರ್ಕೊಳ್ಳೋಣ, 8 hours ಆಯ್ತು. ಓಕೆನಾ? ಸೊ ನಾವೇನ್ ಮಾಡ್ತೀವಿ ನೆಕ್ಸ್ಟ್ ಅಂತ ಹೇಳಿದ್ರೆ 8 ಇಂದ 400 ನ ಡಿವೈಡ್ ಮಾಡ್ಬೇಕು. ಸೊ 8 ಇಂದ 400 ನ ಡಿವೈಡ್ ಮಾಡಿದ್ರೆ ನಮ್ಗೆ ಏನ್ ಆನ್ಸರ್ ಸಿಗುತ್ತೆ ಅಂತ ಹೇಳಿದ್ರೆ 50 ಕಿಲೋಮೀಟರ್ ಪರ್ ಅವರ್. ಸೊ 8 ನ 400 ಅಲ್ಲಿ ಡಿವೈಡ್ ಮಾಡಿದ್ರೆ 8 5 40 ಆಯ್ತು, 0. ಸೊ 0 ಬರ್ಕೊಂಡ್ರೆ 50 ಕಿಲೋಮೀಟರ್. ಸೊ ಡಿಸ್ಟೆನ್ಸ್ ಯೂನಿಟ್ ಏನು, ಕಿಲೋಮೀಟರ್ ಆಯ್ತು, ಡಿವೈಡೆಡ್ ಬೈ ಟೈಮ್ ಟೇಕನ್ ಯೂನಿಟ್ ಏನು, ಆರ್ ಆಯ್ತು. ಸೊ 50 ಕಿಲೋಮೀಟರ್ ಪರ್ ಅವರ್ ಆಯ್ತು. ಇದೇನು ಅಂತ ಹೇಳಿದ್ರೆ ಆವರೇಜ್ ಸ್ಪೀಡ್. ಆವರೇಜ್ ಸ್ಪೀಡ್ ಆಫ್ ದ ಕಾರ್ ಎಷ್ಟು ಬಂತು, 50 ಕಿಲೋಮೀಟರ್ ಪರ್ ಅವರ್. ಇದು ಒಂದು ಫೈಂಡ್ ಔಟ್ ಮಾಡಿದ್ವಿ. ಏನ್ ಕೇಳಿದ್ದೇನೆ ಹೇಳಿ ಕ್ವೆಶನ್ ಅಲ್ಲಿ ಏನ್ ಕೇಳಿದ್ರು, ಕ್ಯಾಲ್ಕುಲೇಟ್ ದ ಆವರೇಜ್ ಸ್ಪೀಡ್ ಆಫ್ ದ ಕಾರ್ ಇನ್ ಕಿಲೋಮೀಟರ್ ಪರ್ ಅವರ್. ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೇಳಿದ್ರು, ನಾವು 50 ಕಿಲೋಮೀಟರ್ ಪರ್ ಅವರ್ ಫೈಂಡ್ ಔಟ್ ಮಾಡಿದ್ವಿ. ಸೊ ಅದಕ್ಕೇನೆ ಮತ್ತೆ ನಾವ್ ಏನ್ ಮಾಡ್ಬೇಕು, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಏನ್ 50 ಕಿಲೋಮೀಟರ್ ಪರ್ ಅವರ್ ಇದೆ ಬರ್ಕೋಣ. ಸೊ 50 ಕಿಲೋಮೀಟರ್ ಪರ್ ಅವರ್. ಸೊ ಇದೇನು ಚೇಂಜಸ್ ಆಗೋದಿಲ್ಲ, ಜಸ್ಟ್ ನಾವು ಯೂನಿಟ್ ಮಾತ್ರ ಚೇಂಜ್ ಮಾಡ್ತಿದ್ವಿ ಅಷ್ಟೇ. ಅದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬರೆದಿದ್ವಿ, ಈಗ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಏನ್ ಆವರೇಜ್ ಸ್ಪೀಡ್ ಕಾರ್ ತಗೊಂಡಿದೆ ಅನ್ನೋದೇನಾದ್ರೂ ಬದಲಾಗುತ್ತಾ ಅಂದ್ರೆ ಏನು ಬದಲಾಗೋದಿಲ್ಲ. ಸೊ 50 ಕಿಲೋಮೀಟರ್, ಒಂದು ಕಿಲೋಮೀಟರ್ಗೆ ಎಷ್ಟು ಮೀಟರ್ ಆಗುತ್ತೆ, 1000 ಮೀಟರ್ ಆಯ್ತಾ, ಇಂಟು 1 hourಗೆ ಎಷ್ಟು ಸೆಕೆಂಡ್ಸ್ ಇದೆ ಅಂತ ಹೇಳಿದ್ರೆ 3600 ಸೆಕೆಂಡ್ಸ್ ಬರ್ಕೊಂತೀವಿ. ಸೊ ಈ ಕ್ವೆಶನ್ ಆನ್ಸರ್ ಏನ್ ಸಿಕ್ಕಿದೆ, ಆವರೇಜ್ ಸ್ಪೀಡ್ ಆಫ್ ದ ಕಾರ್ ಫಸ್ಟ್ ಬರ್ಕೊಂತೀವಿ. ಸೊ
ಅದಾದ್ಮೇಲೆ ಕಿಲೋಮೀಟರ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, 1 ಕಿಲೋಮೀಟರ್ಗೆ 1000 ಮೀಟರ್ ಅಂತ ಬರ್ಕೊಂತೀವಿ. ಅದೇ ರೀತಿನಲ್ಲಿ ಆರ್ ಇರೋದ್ರಿಂದ ಆರ್ನ ಸೆಕೆಂಡ್ಸ್ ಅಲ್ಲಿ ಬರ್ಕೊಂತೀವಿ. ಸೊ ಏನಾಗುತ್ತೆ ಅವಾಗ 3600 ಸೆಕೆಂಡ್ಸ್ ಆಯ್ತು. ಆಯ್ತಾ, ಡಿನಾಮಿನೇಟರ್ ಅಲ್ಲಿ ಆರ್ ಇರೋದ್ರಿಂದ 1/3600 ಆಯ್ತು. ಫಸ್ಟ್ ಏನ್ ಕ್ಯಾನ್ಸಲ್ ಆಗುತ್ತೆ ನೋಡೋಣ. ಇಲ್ಲಿ ಆರ್ ಕ್ಯಾನ್ಸಲ್ ಆಯ್ತಾ, ಕ್ಯಾನ್ಸಲ್ ಮಾಡ್ಕೊಂಡು ದೆನ್ ಅದಾದ್ಮೇಲೆ ಕಿಲೋಮೀಟರ್ ಅಂಡ್ ಕಿಲೋಮೀಟರ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ಏನ್ ಸಿಕ್ತು, 50 ಮೀಟರ್ ಡಿವೈಡೆಡ್ ಬೈ 3600 ಸೆಕೆಂಡ್ ಸಿಕ್ತು. ಓಕೆನಾ. ಇನ್ನೊಂದು ಏನ್ ಮಿಸ್ ಮಾಡಿದ್ವಿ ಅಂದ್ರೆ ಇಂಟು 1000 ಮಿಸ್ ಮಾಡಿದ್ವಿ, ಹೌದಾ. ಸೊ 50 into 1000 meter divided by 3600 seconds ಆಯ್ತು. So 50 into 1000 meter divided by seconds. ಆಯ್ತಾ. ಸೊ 2 zeros ಕ್ಯಾನ್ಸಲ್ ಮಾಡೋಣ. ಸೊ 10 ones 10, 3.6 ಹೇಗ್ ಬಂತು ಅಂತ ಹೇಳಿದ್ರೆ 10 3s 30, 6 ಅಲ್ಲಿ 0 ಹೋದ್ರೆ 6 ಆಗುತ್ತೆ, ಪಾಯಿಂಟ್ ಇಟ್ಕೊಂಡ್ರೆ 0, 10 6 60. ಸೊ ಏನ್ ಬಂತು, 50 ಹಾಗೆ ಇದೆ ಡಿವೈಡೆಡ್ ಬೈ 3.6. ಯೂನಿಟ್ ಏನಿದೆ, ಮೀಟರ್ ನ್ಯೂಮರೇಟರ್ ಅಲ್ಲಿ, ಡಿನಾಮಿನೇಟರ್ ಅಲ್ಲಿ ಸೆಕೆಂಡ್ ಇದೆ. ಸೊ ಇದನ್ನ ಅಗೇನ್ ನಾವು 50ನ 3.6 ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಏನ್ ಆನ್ಸರ್ ಸಿಗುತ್ತೆ ಅಂತ ಹೇಳಿದ್ರೆ 13.8 ಮೀಟರ್ ಪರ್ ಸೆಕೆಂಡ್ ಸಿಕ್ತು. ಓಕೆನಾ. ಸೊ ಮೀಟರ್ ಪರ್ ಸೆಕೆಂಡ್ ಏನಿಗೆ ಬರ್ದಿದೀವಿ ಅಂತ ಹೇಳಿದ್ರೆ ನ್ಯೂಮರೇಟರ್ ಅಲ್ಲಿ ಮೀಟರ್ ಇದೆ, ಡಿನಾಮಿನೇಟರ್ ಅಲ್ಲಿ ಸೆಕೆಂಡ್ ಇದೆ. ಮೀಟರ್ ಪರ್ ಅಂದ್ರೆ ಡಿವೈಡೆಡ್ ಬೈ ಸೆಕೆಂಡ್ ಆಯ್ತು. ಆರ್ ಇದನ್ನ ಇನ್ನೂ ಹೇಗ್ ಬರೀಬಹುದು ಅಂತ ಹೇಳಿದ್ರೆ 13.8 ಮೀಟರ್ ಸೆಕೆಂಡ್ ಇನ್ವರ್ಸ್. ಮೇಲೆ ಹೋದ್ರೆ ಏನಾಗುತ್ತೆ, ನ್ಯೂಮರೇಟರ್ ಅಲ್ಲಿ ಬಂದ್ರೆ ಅದು ಸೆಕೆಂಡ್ ಇನ್ವರ್ಸ್ ಆಗುತ್ತೆ. ಸೊ ಇದು ಇಷ್ಟ ಆನ್ಸರ್. ಎರಡು ಫೈಂಡ್ ಔಟ್ ಮಾಡಿದ್ವಿ. ಇದೇನಾಗುತ್ತೆ, ಇದು ಕೂಡ ಆವರೇಜ್ ಸ್ಪೀಡ್ ಆಯ್ತು. ಫಸ್ಟ್ ನಾವೇನ್ ಮಾಡಿದ್ವಿ, 50 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಅದನ್ನೇ ನಾವ್ ನೆಕ್ಸ್ಟ್ ಏನ್ ಮಾಡಿದ್ವಿ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಇದೆಲ್ಲ ಸೊ ಎರಡು ಕ್ವೆಶನ್ ಏನಾಯ್ತು, ಸ್ಯಾಟಿಸ್ಫೈ ಆಯ್ತು. ಸೊ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಕ್ವೆಶನ್ ಅಲ್ಲಿ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಆವರೇಜ್ ಸ್ಪೀಡ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಇನಿಷಿಯಲ್ ಅಂದ್ರೆ ಸ್ಟಾರ್ಟ್ ಪಾಯಿಂಟ್ ಏನಿದೆ 2000 ಕಿಲೋಮೀಟರ್ ಅವರೇ ಕೊಟ್ಟಿದ್ದಾರೆ. ರೀಚ್ ಸ್ಟಾರ್ಟ್ ಅಟ್ ದ ಸ್ಟಾರ್ಟ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ, ಅದು 2000 ಕಿಲೋಮೀಟರ್ ಆಯ್ತು. ಅದೇ ರೀತಿನಲ್ಲಿ ಎಲ್ಲಿವರೆಗೂ ಹೋಗಿ ಸ್ಟಾಪ್ ಆಗಿ ಎಲ್ಲಿವರೆಗೂ ಕಾರ್ ಹೋಗಿ ನಿಲ್ಲುತ್ತೆ ಅಂತ ಹೇಳಿದ್ರೆ 2400 ಓಡೋಮೀಟರ್ ಅಲ್ಲಿ 2400 ಆದಾಗ ಅದೇನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಅಲ್ಲಿಂದ ಅಲ್ಲಿಗೆ ಎಷ್ಟು ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಆಯ್ತು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಎಂಡ್ ಪಾಯಿಂಟ್ ನ ಮತ್ತೆ ಸ್ಟಾರ್ಟ್ ಪಾಯಿಂಟ್ ನ ಡಿಫರೆನ್ಸ್ ಫೈಂಡ್ ಮಾಡ್ತೀವಿ. ಸೊ ಅಂದ್ರೆ ಸಬ್ಟ್ರಾಕ್ಟ್ ಮಾಡ್ತೀವಿ. ಅವಾಗ ನಮ್ಗೆ ಏನ್ ಸಿಗುತ್ತೆ, ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದ್ವಿ ಅನ್ನೋದು ಸಿಗುತ್ತೆ. ಸೊ ಅದೆಷ್ಟು ಸಿಕ್ಕಿದೆ ನಮಗೆ, 400 ಕಿಲೋಮೀಟರ್ ಸಿಕ್ಕಿದೆ. ಈ ಡಿಸ್ಟೆನ್ಸ್ ನ ಕವರ್ ಮಾಡೋದಕ್ಕೆ ಕಾರ್ ಎಷ್ಟು ಟೈಮ್ ತಗೊಂಡಿದೆ ಅಂತ ಹೇಳಿದ್ರೆ 8 hours ಟೈಮ್ ತಗೊಂಡಿದೆ. ಸೊ ಅದು ಆಲ್ರೆಡಿ ಗಿವನ್ ಕೊಟ್ಟಿದ್ದಾನೆ. ಸೊ ಟೈಮ್ ಕೂಡ ಬರ್ಕೊಂಡ್ವಿ 8 hours ಅಂತ. ಏನ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಆವರೇಜ್ ಸ್ಪೀಡ್ ಆಫ್ ದ ಕಾರ್, ಆ ಕಾರು ಎಷ್ಟು ಸ್ಪೀಡ್ ತಗೊಂತು ಸೊ ಡಿಸ್ಟೆನ್ಸ್ ಕವರ್ ಮಾಡೋದಕ್ಕೆ ಅಂತ ಹೇಳಿ ಕಂಡುಹಿಡಿಬೇಕು. ಅದು ಇನ್ ಟರ್ಮ್ಸ್ ಆಫ್ ಯಾವ್ದ್ರಲ್ಲಿ, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಮತ್ತೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮತ್ತೆ ಆರ್ ಅಲ್ಲಿ. ಸೊ ಅದಕ್ಕೆ ನಾವು ಫಸ್ಟ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಆವರೇಜ್ ಸ್ಪೀಡ್ ಆಫ್ ದ ಕಾರ್ದು ಫಾರ್ಮುಲಾ ಏನಿದೆ, ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೋಟಲ್ ಟೈಮ್ ಟೇಕನ್ ಬರ್ಕೊಂಡಿದ್ವಿ. ಸೊ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟಾಯ್ತು, 400 ಕಿಲೋಮೀಟರ್ ಡಿವೈಡೆಡ್ ಬೈ ಟೈಮ್ ಎಷ್ಟು ಕೊಟ್ಟಿದ್ರು, 8 hours. ಸೊ ಇದೆರಡನ್ನ ಡಿವೈಡ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, 50 ಕಿಲೋಮೀಟರ್ ಪರ್ ಅವರ್ ಆಯ್ತು. ಇದು ಕಿಲೋಮೀಟರ್ ಪರ್ ಅವರ್ ಟರ್ಮ್ಸ್ ಅಲ್ಲಿ ಬರೋದಾಯ್ತು. ಸೊ ನೆಕ್ಸ್ಟ್ ಗೆ ನಾವು ಮೀಟರ್ ಪರ್ ಸೆಕೆಂಡ್ಗೆ ಫೈಂಡ್ ಔಟ್ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಕಿಲೋಮೀಟರ್ನ ಮೀಟರ್ಗೆ ಅಂದ್ರೆ 1 ಕಿಲೋಮೀಟರ್ಗೆ 1000 ಮೀಟರ್ ಅಂತ ಬರ್ಕೊಂತೀವಿ. ಅದೇ ರೀತಿನಲ್ಲಿ ಆರ್ನ 1 hourಗೆ 3600 ಸೆಕೆಂಡ್ಸ್ ಅಂತ ಬರ್ಕೊಂತೀವಿ. ಆಯ್ತಾ. ನೆಕ್ಸ್ಟ್ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ 50 into
1000 ಮೀಟರ್ ಏನ್ ಮಿಕ್ಕಿದೆ ಅದು ಮತ್ತೆ ಸೆಕೆಂಡ್ಸ್. ಸೊ ಕ್ಯಾನ್ಸಲಿಂಗ್ ಟರ್ಮ್ಸ್ ಯಾವ್ದಾಗುತ್ತೆ ಅದನ್ನ ಕ್ಯಾನ್ಸಲ್ ಮಾಡಿ 50 ಮೀಟರ್/3.6 ನ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ 13.8 ಮೀಟರ್/ಸೆಕೆಂಡ್. ಇದು ಇನ್ ಟರ್ಮ್ಸ್ ಆಫ್ ಮೀಟರ್/ಸೆಕೆಂಡ್. ಇಲ್ಲಿ ಮೀಟರ್/ಸೆಕೆಂಡ್ ಅಲ್ಲಾದ್ರೂ ಬಿಡ್ಬೋದು ಅಥವಾ ಮೀಟರ್ ಸೆಕೆಂಡ್ ಇನ್ವರ್ಸ್ ಅಲ್ಲಾದ್ರೂ ನಾವು ಆವರೇಜ್ ಸ್ಪೀಡ್ ನ ಫೈಂಡ್ ಔಟ್ ಮಾಡಿ ಬಿಡ್ಬೋದು. ಸೊ ಇದಿಷ್ಟು ಈ ಪ್ರಾಬ್ಲಮ್ದು ಆವರೇಜ್ ಸ್ಪೀಡ್ ಆಫ್ ದ ಕಾರ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟಿಗೆ ಮೂವ್ ಆಗೋಣ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, 2 cars are moving. Car A travels 150 km in 2 hours and car B travels 180 km in 3 hours. Which car is faster and by how much? ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಕೂಡ 2 ಕಾರ್ ಇದೆ. ಒಂದು ಕಾರ್ ಎ ಆಯ್ತು, ಇನ್ನೊಂದು ಕಾರ್ ಬಿ ಆಯ್ತು. ಒಂದು ಕಾರ್ ಎ 2 hours ಅಲ್ಲಿ 150 ಕಿಲೋಮೀಟರ್ ನ ಡಿಸ್ಟೆನ್ಸ್ ನ ಕವರ್ ಮಾಡಿದೆ, ಆಯ್ತಾ, ಟ್ರಾವೆಲ್ ಮಾಡಿದೆ. ಇನ್ನೊಂದು ಕಾರ್ ಏನು, ಕಾರ್ ಬಿ ಅನ್ನುವಂಥದ್ದು 3 hours ಅಲ್ಲಿ 3 ಗಂಟೆಗಳಲ್ಲಿ 180 ಕಿಲೋಮೀಟರ್ ನ ಕವರ್ ಮಾಡಿದೆ. ಸೊ ನಾವಿಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ, ಕಾರ್ ಇ ಕಾರ್ ಬಿ ಗಿಂತ ಜಾಸ್ತಿ ಸ್ಪೀಡ್ ಆಗೋಯ್ತಾ ಅಥವಾ ಕಾರ್ ಬಿ ಕಾರ್ ಎ ಗಿಂತ ಸ್ಪೀಡ್ ಆಗೋಯ್ತಾ, ಮತ್ತೆ ಎಷ್ಟು ಸ್ಪೀಡ್ ಅದು ಹೋಗಿರ್ಬೋದು. ಈ ಕಾರ್ ಎ ಗಿನ್ನ ಕಾರ್ ಬಿ ಸ್ಪೀಡ್ ಆಗೋಗಿದೆ ಅಂತ ಹೇಳಿದ್ರೆ ಎಷ್ಟು ಸ್ಪೀಡ್ ಅದು ತಗೊಂಡಿದೆ ಹೋಗೋದಿ ಕಾರ್ ಎ ಗಿನ್ನ ಕಾರ್ ಬಿಗೆ ಅಂತ ಫೈಂಡ್ ಔಟ್ ಮಾಡ್ಬೇಕು, ಆಯ್ತಾ. ಫಸ್ಟ್ ನಾವೇನ್ ಮಾಡ್ತೀವಿ, ಗಿವನ್ ಏನಿದೆ ಅದನ್ನ ಬರ್ಕೊಂತೀವಿ. ಗಿವನ್ ಏನು, ಫಸ್ಟ್ ಡಿಸ್ಟೆನ್ಸ್ ಆಫ್ ದ ಕಾರ್ ಎ. ಇಲ್ಲಿ ಡೈರೆಕ್ಟ್ ಆಗಿ ಡಿಸ್ಟೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಟ್ರಾವೆಲ್ಸ್ ಅಂದ್ರೆ ಕವರ್ ಮಾಡಿದೆ ಅಂತ ಅಂದ್ರೆ ಏನು, ಅದು ಡಿಸ್ಟೆನ್ಸ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಆಫ್ ದ ಕಾರ್ ಎ ಏನ್ ಕೊಟ್ಟಿದ್ದಾರೆ 150 ಕಿಲೋಮೀಟರ್ ಕೊಟ್ಟಿದ್ದಾರೆ. ಇನ್ 2 hours ಅಂತ ಕೊಟ್ಟಿದ್ದಾರೆ. ಇನ್ 2 hours ಅಂತ ಕೊಟ್ಟಿದ್ಮೇಲೆ ಅದೇನಾಗುತ್ತೆ, ಟೈಮ್ ಆಗುತ್ತೆ. ಸೊ ಟೈಮ್ ಟೇಕನ್ ಬೈ ಕಾರ್ ಎ, ಹೌದಲ್ವಾ. ಇದು ಕಾರ್ ಎದೇನೆ ಟೈಮ್ ಅಂದ್ರೆ ಕಾರ್ ಏನಂತದ್ದು 2 ಗಂಟೆನಲ್ಲಿ 150 ಕಿಲೋಮೀಟರ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಿದೆ. ಸೊ ಟೈಮ್ ಏನಾಗುತ್ತೆ 2 hours ಆಯ್ತು. ಅದೇ ರೀತಿನಲ್ಲಿ ಇನ್ನೊಂದು ಕಾರ್ ಇದೆ, ಇನ್ನೊಂದು ಕಾರ್ ಏನು, ಕಾರ್ ಬಿ ಟ್ರಾವೆಲ್ಸ್ 180 ಕಿಲೋಮೀಟರ್ ಇನ್ 3 hours. ಸೊ ಏನಾಯ್ತು, ಡಿಸ್ಟೆನ್ಸ್ ಆಫ್ ದ ಕಾರ್ ಬಿ. ಸೊ ಡಿಸ್ಟೆನ್ಸ್ ಆಫ್ ದ ಕಾರ್ ಬಿ ಏನಾಯ್ತು 180 ಕಿಲೋಮೀಟರ್. ಅದೇ ಎಷ್ಟು ಟೈಮ್ ತಗೊಂಡಿದೆ, ಟೈಮ್ ಟೇಕನ್ ಬೈ ಕಾರ್ ಬಿ. ಸೊ ಈ ಕಾರ್ ಬಿ ಅನ್ನೋಂಥದ್ದು 180 ಕಿಲೋಮೀಟರ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡೋಕೆ ಎಷ್ಟು ಟೈಮ್ ತಗೊಂಡಿದೆ ಅಂತ ಹೇಳಿದ್ರೆ 3 hours ತಗೊಂಡಿದೆ. ಓಕೆನಾ. ನಾವಿಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಕಾರ್ ಎ ಗಿನ್ನ ಕಾರ್ ಬಿ ಸ್ಪೀಡ್ ಆಗೋಯ್ತಾ ಅಥವಾ ಕಾರ್ ಬಿ ಕಾರ್ ಎ ಗಿನ್ನ ಸ್ಪೀಡ್ ಆಗೋಯ್ತಾ ಅನ್ನೋ ಫಸ್ಟ್ ಕ್ವೆಶನ್ ಅದು ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಟು ಕ್ಯಾಲ್ಕುಲೇಟ್ ಸ್ಪೀಡ್ ಆಫ್ ದ ಕಾರ್. ಸೊ ಎರಡು ಕಾರ್ದು ಫಸ್ಟ್ ಸ್ಪೀಡ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಏನ್ ಮಾಡೋಣ, ಕಾರ್ ಎದು ಸ್ಪೀಡ್ ಏನಂತ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಸ್ಪೀಡ್ ಆಫ್ ದ ಕಾರ್ ಎ. ಸೊ ಸ್ಪೀಡ್ ಫಾರ್ಮುಲಾ ಏನು, ಡಿಸ್ಟೆನ್ಸ್ ಬೈ ಟೈಮ್, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಕಾರ್ ಎದ್ ಮಾತ್ರ ನೋಡ್ಬೇಕು. ಸೊ ಕಾರ್ ಎದ್ ಮಾತ್ರ ನೋಡ್ತಾ ಹೋಗೋಣ, ಹೌದಾ. ಇದು ಕಾರ್ ಎ ಆಗತ್ತೆ, ಇದು ಕಾರ್ ಬಿ ಆಗುತ್ತೆ. ಸೊ ಕಾರ್ ಎದು ಡಿಸ್ಟೆನ್ಸ್ ಎಷ್ಟಿದೆ 150 ಕಿಲೋಮೀಟರ್ ಡಿವೈಡೆಡ್ ಬೈ ಟೈಮ್ ಎಷ್ಟು ಕೊಟ್ಟಿದ್ದಾರೆ 2 hours. ಈ ಕಾರ್ ಎ 2 hours ಅಲ್ಲಿ 150 ಕಿಲೋಮೀಟರ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡುತ್ತೆ. ಬಟ್ ಅದು ಸ್ಪೀಡ್ ಎಷ್ಟು ಸ್ಪೀಡ್ ತಗೊಳುತ್ತೆ ಈ 150 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ 2 ಗಂಟೆನಲ್ಲಿ ಅಂತ ಫೈಂಡ್ ಔಟ್ ಮಾಡ್ತಿದೀವಿ, ಆಯ್ತಾ.
ಸೊ 150 ಕಿಲೋಮೀಟರ್ ಡಿವೈಡೆಡ್ ಬೈ ಏನಾಯ್ತು 2 hours. ಸೊ 2 ಇಂದ 150ನ ಡಿವೈಡ್ ಮಾಡಿದ್ರೆ ನಮಗೆ 2 7s 14, 5 ಅಲ್ಲಿ 4 ಆದ್ರೆ 1 0, 2 5s 10 ಆಯ್ತು. ಸೊ ಏನ್ ಆನ್ಸರ್ ಬಂತು 75. ಸೊ 75 ನ್ಯೂಮರೇಟರ್ ಅಲ್ಲಿ ಏನಿದೆ ಕಿಲೋಮೀಟರ್, ಡಿನಾಮಿನೇಟರ್ ಅಲ್ಲಿ ಪರ್ ಅವರ್. ಸೊ ಸ್ಪೀಡ್ ಆಫ್ ದ ಕಾರ್ ಏನಾಯ್ತು 75 ಕಿಲೋಮೀಟರ್ ಪರ್ ಅವರ್ ಆಯ್ತು. ಓಕೆನಾ. ಸೊ ಕಾರ್ ಎ 2 hours ಅಲ್ಲಿ 150 ಕಿಲೋಮೀಟರ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡೋದಕ್ಕೆ 75 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಮೂವ್ ಆಗ್ತಿದೆ. ಓಕೆನಾ. ಅದೇ ರೀತಿನಲ್ಲಿ ನಾವೇನ್ ಮಾಡ್ಬೇಕು, ಕಾರ್ ಬಿದು ಸ್ಪೀಡ್ ಫೈಂಡ್ ಔಟ್ ಮಾಡ್ಬೇಕು. ಸ್ಪೀಡ್ ಆಫ್ ದ ಕಾರ್ ಬಿ ಈಕ್ವಲ್ಸ್ ಟು, ಇದಕ್ಕೂ ಸೇಮ್ ಫಾರ್ಮುಲಾ ಏನು, ಸ್ಪೀಡ್ ಫಾರ್ಮುಲಾ ಡಿಸ್ಟೆನ್ಸ್ ಬೈ ಟೈಮ್ ಆಗುತ್ತೆ. ಸೊ ಆಯ್ತಾ. ಸೊ ಡಿಸ್ಟೆನ್ಸ್ ಬೈ ಟೈಮ್, ಎಷ್ಟು ಡಿಸ್ಟೆನ್ಸ್ ತಗೊಂಡಿದೆ, ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ ಕಾರ್ ಬಿ ಅಂದ್ರೆ ಇಲ್ಲಿ ನೋಡಿ 180 ಕಿಲೋಮೀಟರ್ ವಿತ್ ಅ ಸ್ಪೀಡ್ 3 hours. ಸೊ 180 ಕಿಲೋಮೀಟರ್ ಡಿವೈಡೆಡ್ ಬೈ ಎಷ್ಟು ಟೈಮ್ ತಗೊಂಡಿದೆ 3 hours ತಗೊಂಡಿದೆ. ಸೊ ಇದನ್ನ ನಾವೇನ್ ಮಾಡ್ಬೇಕು, 3 ಇಂದ 180ನ ಡಿವೈಡ್ ಮಾಡಿದ್ರೆ 3 6 80 0, ಸೊ 0 ಆಗುತ್ತೆ. ಸೊ ಏನ್ ಆನ್ಸರ್ ಬಂತು, ಸ್ಪೀಡ್ ಆಫ್ ದ ಕಾರ್ ಬಿ ಈಕ್ವಲ್ಸ್ ಟು 60 ಕಿಲೋಮೀಟರ್ ಪರ್ ಅವರ್ ಆಯ್ತು. ಓಕೆನಾ. ಇದು ಕಾರ್ ಬಿ ಆಯ್ತು. ಸೊ ಕಾರ್ ಎದು ಸ್ಪೀಡ್ ಏನು 75 ಕಿಲೋಮೀಟರ್ ಪರ್ ಆಯ್ತು. ಅದೇ ರೀತಿಯಲ್ಲಿ ಕಾರ್ ಬಿದು 60 ಕಿಲೋಮೀಟರ್ ಪರ್ ಅವರ್ ಆಯ್ತು. ಸೊ ಅಲ್ಲಿಗೆ ಯಾವ ಕಾರಿಗಿನ್ನ ಸ್ಪೀಡ್ ಆಗಿ ಹೋಗ್ತಾ ಇದೆ, ಕಾರ್ ಎ ಕಾರ್ ಬಿಗಿನ್ನ. ಕಾರ್ ಎ 75 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಸೊ ಕಾರ್ ಬಿ 60 ಕಿಲೋಮೀಟರ್ ಪರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಹೌದಾ. ಸೊ ಹಾಗಾಗಿ ಕಾರ್ ಎ ಕಾರ್ ಬಿಗಿನ್ನ ಫಾಸ್ಟರ್ ಆಗಿ ಮೂವ್ ಆಗ್ತಿದೆ. ಸೊ ದೇರ್ ಫೋರ್ ಕಾರ್ ಎ ಇಸ್ ಫಾಸ್ಟರ್ ದ್ಯಾನ್ ಕಾರ್ ಬಿ ಆಯ್ತು. ಓಕೆನಾ. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದ್ರದ್ದು ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ಬೇಕು. ಹೌದಾ. ಎಷ್ಟು ಅಂತ ಕೇಳಿದರೆ ಇಲ್ಲಿ ನಾವೇನ್ ಮಾಡಿದ್ವಿ ಫಸ್ಟಿಗೆ ಅಂತ ಹೇಳಿದ್ರೆ ವಿಚ್ ಕಾರ್ ಇಸ್ ಫಾಸ್ಟರ್ ಅಂದ್ರೆ ಯಾವ ಕಾರ್ಗಿನ್ನ ಸ್ಪೀಡ್ ಆಗಿ ಹೋಗ್ತಿದೆ ಅಂತ ಮಾತ್ರ ಫೈಂಡ್ ಔಟ್ ಮಾಡ್ತಿದ್ವಿ. ಎಷ್ಟು ಸ್ಪೀಡ್ ಅಲ್ಲಿ ಅದು ಸ್ಪೀಡ್ ಇದೆ, ಎಷ್ಟು ಜಾಸ್ತಿ ಇದೆ, ಎಷ್ಟು ಕಿಲೋಮೀಟರ್ ಅಷ್ಟು ಸ್ಪೀಡ್ ಇದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ಎರಡದು ಏನು ಡಿಫರೆನ್ಸ್ ಕಂಡುಹಿಡಿಬೇಕು. ಹೌ ಮಚ್ ಅಂತ ಕೇಳಿದಿರಲ್ವಾ. ಸೊ ಎಷ್ಟು ಸ್ಪೀಡ್ ಅಲ್ಲಿ ಅದು ಜಾಸ್ತಿ ಇದೆ ಕಾರ್ ಎ ಕಾರ್ ಬಿಗಿನ್ನ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತೀವಿ. To calculate the difference ನಾವೇನ್ ಮಾಡ್ತೀವಿ, ಸ್ಪೀಡ್ ಆಫ್ ದ ಕಾರ್ ಎ ಮೈನಸ್ ಸ್ಪೀಡ್ ಆಫ್ ಕಾರ್ ಬಿ ಆಯ್ತಾ. ಸ್ಪೀಡ್ ಆಫ್ ದ ಕಾರ್ ಎ ಏನ್ ಸಿಕ್ಕಿದೆ ನಮಗೆ, ಬರ್ಕೋಣ 75 ಕಿಲೋಮೀಟರ್ ಪರ್ ಅವರ್ ಆಯ್ತು. ಮೈನಸ್ ಸ್ಪೀಡ್ ಆಫ್ ದ ಕಾರ್ ಬಿ ಏನಿದೆ 60 ಕಿಲೋಮೀಟರ್ ಪರ್ ಆಯ್ತು. 60 ಕಿಲೋಮೀಟರ್ ಪರ್ ಅವರ್. 75 ಇಂದ 60ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಸೊ 15 ಕಿಲೋಮೀಟರ್ ಪರ್ ಅವರ್. ಓಕೆನಾ. ಸೊ ಈ ಕಾರ್ ಬಿಗಿನ ಎಷ್ಟು ಕಿಲೋಮೀಟರ್ ಅಂದ್ರೆ ಎಷ್ಟು ಸ್ಪೀಡ್ ಆಗಿ ಎಷ್ಟು ಫಾಸ್ಟರ್ ಆಗಿ ಹೋಗ್ತಾ ಇದೆ ಅಂದ್ರೆ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಗಿ ಹೋಗ್ತಾ ಇದೆ. ಆಯ್ತಾ. ಸೊ ಫಸ್ಟ್ಗೆ ಇವ್ರು ಏನ್ ಕೇಳಿದಾರೆ ಅಂತ ಹೇಳಿದ್ರೆ ಎರಡು ಕಾರ್ ಇದೆ. ಆಯ್ತಾ. ಒಂದು ಕಾರ್ ಎ, ಇನ್ನೊಂದು ಕಾರ್ ಬಿ. ಕಾರ್ ಎ ಏನು 2 hours ಅಲ್ಲಿ 150 ಕಿಲೋಮೀಟರ್ ಡಿಸ್ಟೆನ್ಸ್ ನ ಕವರ್ ಮಾಡಿದೆ. ಆಯ್ತಾ. ಅದೇ ರೀತಿನಲ್ಲಿ ಕಾರ್ ಬಿ 3 hours ಅಲ್ಲಿ 180 ಕಿಲೋಮೀಟರ್ ನ ಟ್ರಾವೆಲ್ ಮಾಡಿದೆ. ಸೊ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ಯಾವ್ದು ಫಾಸ್ಟರ್ ಅಂತ ಒಂದು ಫೈಂಡ್ ಔಟ್ ಮಾಡ್ಬೇಕಿತ್ತು. ಅದೇ ರೀತಿನ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕಿತ್ತು. ಸೊ ಅದಕ್ಕೆ ಫಸ್ಟ್ ಈಗ ನಾವೇನ್ ಮಾಡ್ತೀವಿ, ಡಿಸ್ಟೆನ್ಸ್ ಆಫ್ ದ ಕಾರ್ ಎ ಬರ್ಕೊಂಡಿದೀವಿ 150 ಕಿಲೋಮೀಟರ್.
ಎಷ್ಟು ಟೈಮ್ ಆಗಿದೆ, ಎಷ್ಟು ಟೈಮ್ ತಗೊಂಡಿದೆ 150 ಕಿಲೋಮೀಟರ್ ಟ್ರಾವೆಲ್ ಮಾಡಕ್ಕೆ ಅಂದ್ರೆ ಟೈಮ್ ಟೇಕನ್ ಅದು 2 ಅವರ್ಸ್ ತಗೊಂಡಿದೆ. ಅದೇ ರೀತಿನಲ್ಲಿ ಡಿಸ್ಟೆನ್ಸ್ ಆಫ್ ದ ಕಾರ್ ಬಿ ಎಷ್ಟು 180 ಕಿಲೋಮೀಟರ್. ಸೊ ಈ ಕಾರ್ ಬಿ 180 ಕಿಲೋಮೀಟರ್ ಡಿಸ್ಟೆನ್ಸ್ ನ ಕವರ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡಿದೆ 3 ಅವರ್ಸ್ ತಗೊಂಡಿದೆ ಅಂತ. ಸೊ ಫಸ್ಟ್ ಗೆ ಸ್ಪೀಡ್ ಆಫ್ ದ ಕಾರ್, ಎರಡು ಕಾರ್ದು ಸ್ಪೀಡ್ ನ ಫೈಂಡ್ ಔಟ್ ಮಾಡ್ಕೊಬೇಕು. ಸ್ಪೀಡ್ ಆಫ್ ದ ಕಾರ್ದು ಫಾರ್ಮುಲಾ ಏನು, ಸ್ಪೀಡ್ ಫಾರ್ಮುಲಾ ಏನು, ಡಿಸ್ಟೆನ್ಸ್ ಬೈ ಟೈಮ್. ಸೊ ಫಸ್ಟ್ ಕಾರ್ ಏದು ಸ್ಪೀಡ್ ಫೈಂಡ್ ಔಟ್ ಮಾಡೋಣ. ಸೊ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 150 ಕಿಲೋಮೀಟರ್ ಅಂತ, ಅದೇ ರೀತಿಯಲ್ಲಿ ಟೈಮು 2 ಅವರ್ಸ್ ಆಯ್ತು. ಸೊ ಎರಡನ್ನೂ ಡಿವೈಡ್ ಮಾಡಿದಾಗ ನಮ್ಗೆ ಏನ್ ಆನ್ಸರ್ ಸಿಕ್ತು 75 ಕಿಲೋಮೀಟರ್ ಪರ್ ಅವರ್ ಆಯ್ತು. ಸೊ ಕಾರ್ ಎ ಅನ್ನುವಂಥದ್ದು 150 ಕಿಲೋಮೀಟರ್ 2 ಗಂಟೆನಲ್ಲಿ 150 ಕಿಲೋಮೀಟರ್ ನ ಕವರ್ ಮಾಡೋದಕ್ಕೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ 75 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂತ. ಅದೇ ರೀತಿಯಲ್ಲಿ ಕಾರ್ ಬಿದು ಫಸ್ಟ್ ಸ್ಪೀಡ್ ನ ಫೈಂಡ್ ಔಟ್ ಮಾಡ್ತೀರಾ. ಸ್ಪೀಡ್ ಫಾರ್ಮುಲಾ ಡಿಸ್ಟೆನ್ಸ್ ಬೈ ಟೈಮ್ ಆಗಿರುತ್ತೆ. ಸೊ ಇದ್ರ ಕಾರ್ ಬಿದು ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾನೆ 180 ಕಿಲೋಮೀಟರ್ ಕೊಟ್ಟಿದ್ದಾರೆ. ಎಷ್ಟು ಟೈಮ್ ತಗೊಳುತ್ತೆ 180 ಕಿಲೋಮೀಟರ್ ಕವರ್ ಮಾಡಕ್ಕೆ 3 ಅವರ್ಸ್ ತಗೊಳುತ್ತೆ. ಸೊ ಕಾರ್ ಬಿದು ಸ್ಪೀಡ್ ಏನಾಗುತ್ತೆ ಅಲ್ಲಿಗೆ 180ನ 3 ಇಂದ ಡಿವೈಡ್ ಮಾಡಿದ್ರೆ 60 ಕಿಲೋಮೀಟರ್ ಆಯ್ತು. ಸೊ ಸ್ಪೀಡ್ ಎಷ್ಟಾಯ್ತು ಅಲ್ಲಿಗೆ ಕಾರ್ ಬಿದು 60 ಕಿಲೋಮೀಟರ್ ಆಯ್ತು. ಸೊ ನಮ್ಗೆ ಇಲ್ಲಿ ಗೊತ್ತಾಗ್ತಿದೆ ಕಾರ್ ಬಿಗಿನ ಸ್ಪೀಡ್ ಆಗಿ ಹೋಗ್ತಾ ಇದೆ ಅಂತ. ಓಕೆನಾ, ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಕಾರ್ ಎದು ಸ್ಪೀಡ್ ಏನಿದೆ ಅದನ್ನ ಕಾರ್ ಬಿದು ಸ್ಪೀಡ್ಗೆ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಅವಾಗ ನಮ್ಗೆ ಏನ್ ಸಿಗುತ್ತೆ 15 ಕಿಲೋಮೀಟರ್ ಪರ್ ಅವರ್. ಸೊ ಎಷ್ಟು ವೇಗವಾಗಿ ಹೋಗ್ತಾ ಇದೆ ಕಾರ್ ಬಿಗಿನ ಅಂತ ಹೇಳಿದ್ರೆ 15 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಸೊ ಹಾಗಾಗಿ ಕಾರ್ ಎ ಇಸ್ ಫಾಸ್ಟರ್ ದೆನ್ ಕಾರ್ ಬಿ ಬೈ 15 ಕಿಲೋಮೀಟರ್ ಪರ್ ಅವರ್ ಅಂತ ಬರೀಬಹುದು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗೋಣ. An object travels 20 meter in 4 seconds and then another 16 meter in 2 seconds. What is the average speed of the object? ನಾವಿಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಲಾಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ, ಅಲ್ಲೂ ಕೂಡ ಆವರೇಜ್ ಫೈಂಡ್ ಔಟ್ ಮಾಡಿದ್ವಿ. ಇಲ್ಲೂ ಕೂಡ ಹಾಗೇನೆ ಇಲ್ಲಿ ಆಬ್ಜೆಕ್ಟ್ ಕೊಟ್ಟಿದ್ದಾರೆ. ಒಂದು ಆಬ್ಜೆಕ್ಟ್ 20 ಮೀಟರ್ ನ ಕವರ್ ಮಾಡೋದಕ್ಕೆ ಟ್ರಾವೆಲ್ ಮಾಡೋದಕ್ಕೆ 4 ಸೆಕೆಂಡ್ ತಗೊಂಡಿದೆ. ಟೈಮ್ ಎಷ್ಟು ತಗೊಂಡಿದೆ 4 ಸೆಕೆಂಡ್ ತಗೊಂಡಿದೆ. ಅದೇ ರೀತಿನಲ್ಲಿ ಇನ್ನೊಂದು ಆಬ್ಜೆಕ್ಟ್ ಬಿ ಅಂತ ತಗೊಂಡ್ರೆ ಅದು 2 ಸೆಕೆಂಡ್ ಅಲ್ಲಿ 16 ಮೀಟರ್ ಟ್ರಾವೆಲ್ ಮಾಡಿದೆ ಡಿಸ್ಟೆನ್ಸ್ ಆಯ್ತಾ. ಸೊ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ಎಷ್ಟು ಸ್ಪೀಡ್ ತಗೊಂಡಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಫಸ್ಟ್ ಗೆ ನಾವು ಗಿವನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. ಫಸ್ಟ್ ಆಬ್ಜೆಕ್ಟ್ ಎದು ಡಿಸ್ಟೆನ್ಸ್ ಏನ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಈಕ್ವಲ್ಸ್ ಟು 20 ಮೀಟರ್. ಹೌದಾ, ಈ 20 ಮೀಟರ್ ಟ್ರಾವೆಲ್ ಮಾಡಕ್ಕೆ ಆಬ್ಜೆಕ್ಟ್ ಎಷ್ಟು ಟೈಮ್ ತಗೊಂಡಿದೆ ಟಿ ಈಕ್ವಲ್ ಟು 4 ಸೆಕೆಂಡ್ ಆಯ್ತಾ. ಅದೇ ರೀತಿನಲ್ಲಿ ಆಬ್ಜೆಕ್ಟ್ ಬಿದು ಡಿಸ್ಟೆನ್ಸ್ ಏನು 16 ಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡಿದೆ 2 ಸೆಕೆಂಡ್ಸ್ ತಗೊಂಡಿದೆ ಆಯ್ತಾ. ಆಬ್ಜೆಕ್ಟ್ ಎ 4 ಸೆಕೆಂಡ್ಸ್ ಅಲ್ಲಿ 20 ಮೀಟರ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಿದ್ರೆ ಆಬ್ಜೆಕ್ಟ್ ಬಿ 2 ಸೆಕೆಂಡ್ಸ್ ಅಲ್ಲಿ 16 ಮೀಟರ್ ನ ಟ್ರಾವೆಲ್ ಮಾಡುತ್ತೆ. ಸೊ ಅಲ್ಲಿಗೆ ಆಬ್ಜೆಕ್ಟ್ ಎ ಮತ್ತೆ ಆಬ್ಜೆಕ್ಟ್ ಬಿ ಟೋಟಲ್ ಡಿಸ್ಟೆನ್ಸ್ ಏನಾಯ್ತು, ಟೋಟಲ್ ಡಿಸ್ಟೆನ್ಸ್ ಆಫ್ ದಿ ಆಬ್ಜೆಕ್ಟ್ ಎ ಅಂಡ್ ಬಿ ದಟ್ ಈಸ್ ಈಕ್ವಲ್ ಟು ನಾವೇನ್ ಮಾಡ್ತೀವಿ ಆಬ್ಜೆಕ್ಟ್ ಎ ಪ್ಲಸ್ ಆಬ್ಜೆಕ್ಟ್ ಬಿ. ಸೊ ಇದು ಡಿಸ್ಟೆನ್ಸ್ ತಾನೇ ಟೋಟಲ್ ಮಾಡಬೇಕು. ಹಾಗಾಗಿ ಆಬ್ಜೆಕ್ಟ್ ಇದು ಡಿಸ್ಟೆನ್ಸ್ ಏನಿದೆ 20 ಮೀಟರ್ ಇದೆ. 20 ಮೀಟರ್ ಪ್ಲಸ್ ಆಬ್ಜೆಕ್ಟ್ ಬಿದು ಡಿಸ್ಟೆನ್ಸ್ ಏನಿದೆ 16 ಮೀಟರ್ ಇದೆ. ಸೊ ಟೋಟಲ್ ಡಿಸ್ಟೆನ್ಸ್ ಏನಾಯ್ತು 20 ಪ್ಲಸ್ 16 36 ಮೀಟರ್ ಆಯ್ತು. ಸೊ ಇದು ಟೋಟಲ್ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ಸ್ ಎ ಅಂಡ್ ಬಿ, ಆಬ್ಜೆಕ್ಟ್ಸ್ ಎ ಅಂಡ್ ಬಿ ಆಯ್ತು. ಸೊ ನೆಕ್ಸ್ಟ್ ಈಗ ನಾವೇನ್ ಮಾಡ್ಬೇಕು, ಇದೇ ರೀತಿನೇ ಟೈಮ್ ಕೊಟ್ಟಿದ್ದಾರೆ. ಒಂದು ಆಬ್ಜೆಕ್ಟ್ ಎದು ಟೈಮು 4 ಸೆಕೆಂಡ್ ಆಯ್ತು, ಆಬ್ಜೆಕ್ಟ್ ಬಿದು ಟೈಮು 2 ಸೆಕೆಂಡ್ಸ್ ಆಯ್ತು. ಇದ್ರದ್ದು ಕೂಡ ನಾವೇನ್ ಮಾಡೋಣ
ಟೋಟಲ್ ತಗೋಣ. ಸೊ ಟೋಟಲ್ time taken by the object A and B equals to T1 plus T2 ಅಂತ ತಗೊಂಡ್ರೆ ಇದು T1 ಆಗುತ್ತೆ, ಇದು T2 ಆಗುತ್ತೆ. ಸೊ ಏನಾಯ್ತು 4 ಸೆಕೆಂಡ್ ಪ್ಲಸ್ 2 ಸೆಕೆಂಡ್ ದಟ್ ಈಸ್ ಈಕ್ವಲ್ ಟು 6 ಸೆಕೆಂಡ್ಸ್ ಆಯ್ತು. ಓಕೆನಾ? ಸೊ ಏನಾಯ್ತು ಇದ್ರದ್ದು ಟೋಟಲ್ ಟೈಮ್ ಟೇಕನ್, ಎರಡೂ ಆಬ್ಜೆಕ್ಟ್ದು ಟೋಟಲ್ ಟೈಮ್ ಟೇಕನ್ ಎಷ್ಟಾಯ್ತು 6 ಸೆಕೆಂಡ್ಸ್ ಆಯ್ತು. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು 36 ಮೀಟರ್ ಆಯ್ತು. ಸೊ ಅದನ್ನ ಬರ್ಕೊಳ್ಳೋಣ. ಟೋಟಲ್ ಡಿಸ್ಟೆನ್ಸ್ traveled by the objects equals to ಎಷ್ಟಾಯ್ತು 36 ಮೀಟರ್ ಆಯ್ತು. ಸೊ ಟೋಟಲ್ ಟೈಮ್ ಟೇಕನ್ by the objects equals to 6 seconds ಆಯ್ತು. ನಾವಿಲ್ಲಿ ಏನ್ ಫೈಂಡ್ ಔಟ್ ಮಾಡಬೇಕು, ಆವರೇಜ್ ಸ್ಪೀಡ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಆವರೇಜ್ ಸ್ಪೀಡ್ ಈಕ್ವಲ್ಸ್ ಟು, ಆವರೇಜ್ ಸ್ಪೀಡ್ ಫಾರ್ಮುಲಾ ಏನು, ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೋಟಲ್ ಟೈಮ್ ಟೇಕನ್. ಸೊ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟಿದೆ 36 ಮೀಟರ್. ಟೋಟಲ್ ಟೈಮ್ ಟೇಕನ್ ಏನಿದೆ 6 ಸೆಕೆಂಡ್ಸ್. ಸೊ 6 1s 6 6 6 1s ಸಾರಿ 6 6 ಎಷ್ಟು 36 0. ಸೊ 6 6 ಏನಾಯ್ತು 36 ಆಗಿರೋದ್ರಿಂದ 6 ಮೀಟರ್ ಪರ್ ಸೆಕೆಂಡ್. ಇದೇನಾಯ್ತು ಆವರೇಜ್ ಸ್ಪೀಡ್ ಆಯ್ತು. ಸೊ ಆವರೇಜ್ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ಸ್ ಏನಾಯ್ತು 6 ಮೀಟರ್ ಪರ್ ಸೆಕೆಂಡ್ ಬಂತು. ಫಸ್ಟ್ ಏನ್ ಕೊಟ್ಟಿದ್ರು, ಎರಡು ಆಬ್ಜೆಕ್ಟ್ ಇತ್ತು. ಎರಡು ಆಬ್ಜೆಕ್ಟ್ ಅಲ್ಲಿ ಒಂದು ಆಬ್ಜೆಕ್ಟ್ ಎ ಅಂತ ತಗೊಂಡ್ರೆ ಇನ್ನೊಂದು ಆಬ್ಜೆಕ್ಟ್ ಬಿ. ಆಬ್ಜೆಕ್ಟ್ ಎ ಅನ್ನೋಂಥದ್ದು 4 ಸೆಕೆಂಡ್ ಅಲ್ಲಿ 20 ಮೀಟರ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡುತ್ತೆ. ಆಬ್ಜೆಕ್ಟ್ ಬಿ ಅನ್ನೋಂಥದ್ದು 2 ಸೆಕೆಂಡ್ ಅಲ್ಲಿ 16 ಮೀಟರ್ ನ ಟ್ರಾವೆಲ್ ಮಾಡುತ್ತೆ. ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆವರೇಜ್ ಸ್ಪೀಡ್, ಎರಡು ಆಬ್ಜೆಕ್ಟ್ಸ್ ಆವರೇಜ್ ಸ್ಪೀಡ್ ನ ಫೈಂಡ್ ಔಟ್ ಮಾಡ್ಬೇಕು. ಆವರೇಜ್ ಸ್ಪೀಡ್ ಅಂತ ಹೇಳಿದ್ರೇನು, ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟೋಟಲ್ ಟೈಮ್ ಟೇಕನ್. ಸೊ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಬೇಕಿತ್ತಲ್ವ, ಅದಕ್ಕೆ ಫಸ್ಟ್ ನಾವೇನ್ ಮಾಡ್ತೀವಿ ಆಬ್ಜೆಕ್ಟ್ ಎ ಮತ್ತೆ ಆಬ್ಜೆಕ್ಟ್ ಬಿ ನ ಆಡ್ ಮಾಡ್ಕೊಂತೀವಿ. ಸೊ ಆಡ್ ಮಾಡಿದಾಗ ಏನಾಗುತ್ತೆ 20 ಮೀಟರ್ ಪ್ಲಸ್ 16 ಮೀಟರ್ 36 ಮೀಟರ್ ಆಯ್ತು. ಅದೇ ರೀತಿನಲ್ಲಿ ಟೋಟಲ್ ಟೈಮ್ ಟೇಕನ್ ಬೇಕಾಗಿರೋದ್ರಿಂದ ಇದ್ರದ್ದು ಟೈಮ್ಸ್ ನ ಆಡ್ ಮಾಡ್ಕೊಂತೀವಿ. ಸೊ 4 ಸೆಕೆಂಡ್ ಪ್ಲಸ್ 2 ಸೆಕೆಂಡ್ ಏನಾಗುತ್ತೆ 6 ಸೆಕೆಂಡ್ಸ್ ಆಯ್ತು. ಸೊ ನೆಕ್ಸ್ಟ್ ನಾವೇನ್ ಮಾಡಿದ್ವಿ, ಆವರೇಜ್ ಸ್ಪೀಡ್ ಫಾರ್ಮುಲಾ ಹಾಕಿ ಏನಿತ್ತು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಬಂತು 36 ಮೀಟರ್ ಆಯ್ತು. ಡಿವೈಡೆಡ್ ಬೈ 6 ಸೆಕೆಂಡ್ ಮಾಡಿದ್ರೆ ನಮಗೆ ಆವರೇಜ್ ಸ್ಪೀಡ್ ಸಿಕ್ತು. ಸೊ ಆವರೇಜ್ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ಸ್ ಏನಂತ ಸಿಕ್ಕಿದೆ 6 ಮೀಟರ್ ಪರ್ ಸೆಕೆಂಡ್ ಅಂತ ಸಿಕ್ಕಿದೆ. ಸೊ ಇದು ಆವರೇಜ್ ಸ್ಪೀಡ್ ನ ಫೈಂಡ್ ಔಟ್ ಮಾಡುವಂಥದ್ದು. ನೆಕ್ಸ್ಟ್ ಇಲ್ಲಿ 2 ಪ್ರಾಬ್ಲಮ್ಸ್ ಇದೆ. ಈ 2 ಪ್ರಾಬ್ಲಮ್ಸ್ ನಿಮಗೆ ಹೋಮ್ವರ್ಕ್, ಇದು ನೀವೇ ಮಾಡಬೇಕು. ಫಸ್ಟ್ ಪ್ರಾಬ್ಲಮ್ ಏನ್ ಹೇಳುತ್ತೆ ಅಂದ್ರೆ, ದ ಸೈಕ್ಲಿಸ್ಟ್ ಟ್ರಾವೆಲ್ಸ್ 90 ಕಿಲೋಮೀಟರ್ ಇನ್ 3 hours. ವಾಟ್ ಈಸ್ ದ ಆವರೇಜ್ ಸ್ಪೀಡ್ ಆಫ್ ದ ಸೈಕ್ಲಿಸ್ಟ್ ಇನ್ ಕಿಲೋಮೀಟರ್ ಪರ್ ಅವರ್. ಈಗ ತಾನೇ ಜಸ್ಟ್ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಿದ್ವಿ ಅದೇ ರೀತಿನಲ್ಲಿ ಒಬ್ಬ ಸೈಕ್ಲಿಸ್ಟ್ ಇರ್ತಾರೆ. ಆ ಸೈಕ್ಲಿಸ್ಟ್ 3 ಅವರ್ ಅಲ್ಲಿ 90 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಎರಡು ಸೈಕ್ಲಿಸ್ಟ್ ಕೊಟ್ಟಿಲ್ಲ. ಸೊ ನೀವೇನ್ ಮಾಡ್ಬೇಕು 90 ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ ಎಷ್ಟಿದೆ ಅದನ್ನ ಹಾಕೊಂತೀರಾ, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಆನ್ಸರ್ ಆವರೇಜ್ ಸ್ಪೀಡ್ ನ ಫೈಂಡ್ ಔಟ್ ಮಾಡ್ತೀರಾ. ಸೆಕೆಂಡ್ ಒನ್ ಏನ್ ಹೇಳುತ್ತೆ, ಟ್ರೈನ್ ಟ್ರಾವೆಲ್ಸ್ 180 ಕಿಲೋಮೀಟರ್ ಅಟ್ ದ ಸ್ಪೀಡ್ ಆಫ್ 90 ಕಿಲೋಮೀಟರ್ ಪರ್ ಅವರ್. ಹೌ ಲಾಂಗ್ ಇಟ್ ಟೇಕ್ ಫಾರ್ ದ ಟ್ರೈನ್ ಟು ಕಂಪ್ಲೀಟ್ ದ ಜರ್ನಿ. ಒಂದು ಟ್ರೈನ್ ಇದೆ, ಆ ಟ್ರೈನ್ 180 ಕಿಲೋಮೀಟರ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡೋದಕ್ಕೆ ಸ್ಪೀಡ್ ಅಂದ್ರೆ 90 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. 90 ಕಿಲೋಮೀಟರ್ ಸ್ಪೀಡ್ ಅಲ್ಲಿ 180 ಕಿಲೋಮೀಟರ್ ನ ಕವರ್ ಮಾಡಿದೆ. ಬಟ್ ಎಷ್ಟು ಟೈಮ್ಗೆ ಕವರ್ ಮಾಡಿದೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ನೀವೇನ್ ಮಾಡ್ತೀರಾ, ಟೈಮ್ದು ಫಾರ್ಮುಲಾ ಹಾಕ್ತೀರಾ. ಟೈಮ್ದು ಫಾರ್ಮುಲಾ ಡಿಸ್ಟೆನ್ಸ್ ಬೈ ಸ್ಪೀಡ್ದು ಹಾಕಿ ಟೈಮ್ ಏನು ಅಂತ ಫೈಂಡ್ ಔಟ್ ಮಾಡ್ತೀರಾ. ಸೊ ಆ ಟ್ರೈನು ಎಷ್ಟು ಟೈಮ್ ಅಲ್ಲಿ 180 ಕಿಲೋಮೀಟರ್ ನ ಟ್ರಾವೆಲ್ ಮಾಡುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು
ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಸ್ಪೀಡ್ ನ ಫೈಂಡ್ ಔಟ್ ಮಾಡಿದ್ವಿ. ಸ್ಪೀಡ್ ನ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಡಿಸ್ಟೆನ್ಸ್ ಕೊಟ್ಟಿರ್ಬೇಕು. ಡಿಸ್ಟೆನ್ಸ್ ಗಿವನ್ ಏನ್ ಕೊಟ್ಟಿರ್ತಾನೆ, ಡಿಸ್ಟೆನ್ಸ್ ಮತ್ತೆ ಟೈಮ್ ಟೇಕನ್ ಕೊಟ್ಟಿರುವಾಗ ಸ್ಪೀಡ್ ನ ಫೈಂಡ್ ಔಟ್ ಮಾಡಿದ್ವಿ ಒಂದು. ನೆಕ್ಸ್ಟ್ ಇನ್ಯಾವ ತರ ಪ್ರಾಬ್ಲಮ್ ಮಾಡಿದ್ವಿ ಅಂದ್ರೆ, ಡಿಸ್ಟೆನ್ಸ್ ಸ್ಪೀಡ್ ಕೊಟ್ಟಿರ್ತಾರೆ ಅಂಡ್ ಟೈಮ್ ಕೊಟ್ಟಿರ್ತಾರೆ, ಅವಾಗ ಡಿಸ್ಟೆನ್ಸ್ ಏನಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ವಿ. ಅದೇ ರೀತಿನಲ್ಲಿ ಥರ್ಡ್ ಪ್ರಾಬ್ಲಮ್, ಇನ್ನೊಂದು ಥರ್ಡ್ ಮೆಥಡ್ ವೇ ಅಂತ ಹೇಳಿದ್ರೆ ಟೈಮ್ ನ ಫೈಂಡ್ ಔಟ್ ಮಾಡ್ಬೇಕಾಗಿರುತ್ತೆ. ಟೈಮ್ ಫಾರ್ಮುಲಾ ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಇದಿಷ್ಟು ಇದ್ರು ಈ 3 ಫಾರ್ಮುಲಾ ಬೇಸ್ ಮೇಲೆ ನಾವು ಇವತ್ತು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ವಿ. ಸೊ ಲಾಸ್ಟ್ ನಾನು ಹೋಮ್ವರ್ಕ್ ಪ್ರಾಬ್ಲಮ್ ಏನ್ ಇವಾಗ ಕೊಟ್ಟಿದ್ದೆ ಅದನ್ನ ಹಾಗೆ ಡಿಸ್ಪ್ಲೇ ನಲ್ಲಿ ಹಾಕ್ತೀನಿ. ಅದನ್ನ ನೀವು ನೋಡ್ಕೊಂಡು ಕ್ವೆಶನ್ಸ್ ಬರ್ಕೊಂಡು ನೀವು ಹೋಮ್ವರ್ಕ್ ನ ಮನೇಲಿ ಸಾಲ್ವ್ ಮಾಡ್ತೀರಾ. ಥ್ಯಾಂಕ್ ಯು.